ओम शांति, ओम शांति, ओम शांति, ओम। प्रकाश की किरणें बाबा सच्चा पथ दिखलाती हैं। तेरे प्रकाश की किरणें बाबा सच्चा पथ दिखलाती हैं। इस दुनिया की सारी बातें ठीक सी पड़ जाती हैं। इस दुनिया की सारी बातें ठीक सी पड़ जाती हैं। तेरे प्रकाश की किरणें बाबा सच्चा पथ दिखलाती हैं। तेरी मंद सुगंधित छाया शीतलता हमें ले जाती है। तेरी मंद सुगंधित छाया शीतलता हमें ले जाती है। तेरे मुख की मीठी वीणा हर मन के साज सजाती है। तेरे मुख की मीठी वीणा हर मन के साज सजाती है। चितवन तेरी निराली हर पथ में फूल बिछाती है। तेरे प्रकाश की किरणें बाबा सच्चा पथ दिखलाती है।
ಓಂ ಶಾಂತಿ. ಮಹಾವಾಕ್ಯ ಇವತ್ತು ಭಾನುವಾರ 27/4/25 ಬಾಬರವರ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 3/2/2005. सेवा करते उपराम और बेहद वृत्ति द्वारा एवरेडी बन ಬ್ರಹ್ಮ ಬಾಪ್ ಸಮಾನ್ ಸಂಪನ್ನ ಬನೋ. ಸೇವೆ ಮಾಡುವಾಗ ಉಪರಾಮ್ ವೃತ್ತಿ ಇರಬೇಕು, ಬೇಹದ್ದಿನ ವೃತ್ತಿ ಇರಬೇಕು. ಉಪರಾಮ್ ಮತ್ತೆ ಬೇಹದ್ದಿನ ವೃತ್ತಿಯ ಮೂಲಕ ಎವರೆಡಿಯಾಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗಿರಿ. अच्छा, आज ग्रेट ग्रेट ग्रैंडफादर अपने चारों ओर के कोटों में कोई और कोई में भी कोई बच्चों के भाग्य को देख हर्षित हो रहे हैं. ಇವತ್ತು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಶಿವಬಾಬಾ 4 ಕಡೆಯಲ್ಲಿರುವ ಕೋಟಿಯಲ್ಲಿ ಕೆಲವು ಆತ್ಮಗಳು, ಆ ಕೆಲವರಲ್ಲಿ ಕೆಲವರು ಅಂತಹ ಮಕ್ಕಳ ಭಾಗ್ಯವನ್ನ ನೋಡಿ ಹರ್ಷ ಪಡ್ತಾ ಇದ್ದಾರೆ. इतना विशेष भाग्य और किसी को भी मिल नहीं सकता. ನೋಡಿ ಬಾಬಾ ಎಂತ ಮಕ್ಕಳನ್ನ ನೋಡ್ತಿದ್ದಾರೆ ಇವತ್ತು. ಕೋಟಿಯಲ್ಲಿ ಕೆಲವರು, ಆ ಕೆಲವರಲ್ಲಿ ಕೆಲವರಿಗೆ ವಿಶೇಷ ಭಾಗ್ಯ ಇದೆ. ಆ ವಿಶೇಷ ಭಾಗ್ಯ ಸಿಕ್ಕಿರುವಂತ ಮಕ್ಕಳನ್ನ ಬಾಪ್ತಾದ ನೋಡ್ತಾ ಇದ್ದಾರೆ. ಇಂಥ ವಿಶೇಷ ಭಾಗ್ಯ ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಹರೇಕ ಬಚ್ಚೆ ಕಿ ವಿಶೇಷತಾ ಕೋ ದೇಖ ಹರ್ಷಿತ ಹೋತೆ ಹಿ. ಬಾಬನಿಗೆ ನೋಡಿ ಪ್ರತಿಯೊಂದು ಮಕ್ಕಳ ವಿಶೇಷತೆಯನ್ನು ನೋಡಿ ನೋಡಿ ಬಾಬಾ ಹರ್ಷ ಪಡ್ತಾರೆ. जिन बच्चों ने बाप दादा से दिल से संबंध जोड़ा, उन हर एक बच्चों में कोई ना कोई विशेषता जरूर है. ಯಾವ ಮಕ್ಕಳು ಬಾಪ್ ದಾದರವರ ಜೊತೆಗೆ ಹೃದಯ ತುಂಬಿ ಸಂಬಂಧವನ್ನ ಜೋಡಿಸಿದಾರೋ ಆ ಮಕ್ಕಳಲ್ಲಿ ಒಂದಲ್ಲ ಒಂದು ವಿಶೇಷತೆ ಇರುವುದು ಖಂಡಿತ. ಜರೂರ್ ಹೈ, ಅವಶ್ಯಕವಾಗಿ ವಿಶೇಷತೆ ಇದ್ದೇ ಇದೆ. ಹಾಗಾದ್ರೆ ಸಬಸೆ ಪಹಲಿ ವಿಶೇಷತೆ ಯಾವುದು ಹೇಳಿ? ಈಗ ನಾವೆಲ್ಲ ಅಂತ ವಿಶೇಷ ಆತ್ಮಗಳಲ್ವಾ? ನಮ್ಮನ್ನ ಬಾಬಾ ನೋಡಿ ಹರ್ಷ ಪಡ್ತಾ ಇದ್ದಾರಲ್ವಾ? ಬಾಪ್ ಅವರ ನಮ್ಮ ಹೃದಯದ ಜೊತೆಗೆ ಅವನ ಜೊತೆಗೆ ಸಂಬಂಧ ಜೋಡಿಸಿದೀವಿ. ನಾವು ವಿಶೇಷ ಆತ್ಮಗಳು ಹೇಳಿ. ಸಬಸೆ ಪಹಲಿ ವಿಶೇಷತಾ साधारण रूप में आए हुए बाप को पहचान मेरा बाबा मान लिया. ಸಾಧಾರಣ ರೂಪದಲ್ಲಿ ಬಂದಿರುವಂತಹ ತಂದೆಯನ್ನ ಗುರುತಿಸಿ ಇವನು ನನ್ನ ತಂದೆ ಅಂತ ಸ್ವೀಕಾರ ಮಾಡಿದೀವಲ್ಲ, ಇದು ಮೊದಲನೇ ವಿಶೇಷತೆ. ಯಹ ಪೆಹಚಾನ್ ಸಬಸೆ ಬಡಿ ವಿಶೇಷತಾ ಹೈ. ಗುರ್ತಿಸಿದಿವಲ್ಲ, ಇವನೇ ನನ್ನ ತಂದೆ, ಗುರ್ತಿಸಿದಿವಲ್ಲ, ಆ ಗುರುತಿಸುವಿಕೆ ಪೆಹಚಾನ್ ಅದು ಎಲ್ಲಕ್ಕಿಂತ ದೊಡ್ಡ ವಿಶೇಷತೆ. ದಿಲ್ ಸೆ ಮಾನ ಮೇರಾ ಬಾಬಾ, ಬಾಬಾನೇ ಮಾನ ಮೇರಾ ಬಚ್ಚಾ. ನಾವು ಹೃದಯ ತುಂಬಿ ಸ್ವೀಕಾರ ಮಾಡಿದೆವು ನನ್ನ ತಂದೆ. ಬಾಬನ ಸಹಿತ ಒಪ್ಕೊಂಡ್ರು ಇವರೇ ನನ್ನ ಮೇರಾ ಬಚ್ಚಾ. जो बड़े बड़े फिलोसोफर, साइंसदान, धर्मात्मा नहीं पहचान सके, वो साधारण बच्चों ने पहचान अपना अधिकार ले लिया. ನೋಡಿ ಎಂತೆಂತ ದೊಡ್ಡ ತತ್ವಶಾಸ್ತ್ರಜ್ಞರು, ವಿಜ್ಞಾನಿಗಳು, ಧರ್ಮಾತ್ಮರು ತಿಳ್ಕೊಂಡಿಲ್ಲ, ಅರಿತುಕೊಂಡಿಲ್ಲ. ನನ್ನ ಸಾಧಾರಣ ಮಕ್ಕಳು ತಿಳ್ಕೊಂಡ್ಬಿಟ್ರು, ಅಧಿಕಾರಿಗಳಾಗಿಬಿಟ್ರು. ಮೇರಾ ಬಾಬಾ ಅಂತ ಹೇಳ್ಕೊಂಡು ಅಧಿಕಾರವನ್ನ ಪಡ್ಕೊಂಡ್ರು. कोई भी आकर इस सभा के बच्चों को देखे, ಯಾರು ಬರ್ಲಿ ಈ ಸಭೆಯಲ್ಲಿರುವಂತ ಮಕ್ಕಳನ್ನ ನೋಡ್ಲಿ, तो समझ नहीं सकेंगे कि इन बोली बोली माताएं भी, इन साधारण बच्चों ने इतने बड़े बाप को पहचान लिया. ಯಾರಾದ್ರೂ ನಮ್ಮ ಸಭೆಗೆ ಬಂದು ನೋಡ್ಲಿ, ಎಂತ ಮುಗ್ಧ ಮಕ್ಕಳು, ಮುಗ್ಧ ಮಾತೆಯರು, ಸಾಧಾರಣ ಮಕ್ಕಳು ಇಂಥ ದೊಡ್ಡ ತಂದೆಯನ್ನ ತಿಳ್ಕೊಂಡ್ರಲ್ವಾ. ಯಹ ವಿಶೇಷತಾ ಯಾವ್ದು ಹೇಳಿ? ವಿಶೇಷತೆ ಪೆಹಚಾನನ. ಬಾಪ್ ಕೋ ಪೆಹಚಾನ್ ಅಪ್ನಾ ಬನಾನ. ಬಾಬರವರನ್ನ ತಿಳ್ಕೊಂಡು ಅರಿತುಕೊಂಡು ಇವರೇ ನನ್ನ ತಂದೆ ಅಂತ ಹೇಳ್ಕೊಂಡು ನನ್ನವರನ್ನಾಗಿ ಮಾಡ್ಕೊಂಡೆವಲ್ಲ, ಇದು ದೊಡ್ಡ ಭಾಗ್ಯ ನಮ್ದು.
ಇದು ದೊಡ್ಡ ವಿಶೇಷತೆನೂ ಹೌದು, ಮೊದಲನೇ ವಿಶೇಷತೆನೂ ಹೌದು. ಆಮೇಲೆ ಆಪ್ ಕೋಟು ಮೇ ಕೊಯ್ ಬಚ್ಚೋಂ ಕಾ ಭಾಗ್ಯ ಹೈ. ಇದು ಕೋಟಿಯಲ್ಲಿ ಕೆಲವು ಮಕ್ಕಳಿಗೆ ಮಾತ್ರ ಇಂಥ ಭಾಗ್ಯ ಇದೆ. सभी बच्चों ने जो भी सम्मुख बैठे हैं व दूर बैठे सम्मुख अनुभव कर रहे हैं, तो सभी बच्चों ने दिल से पहचान लिया. ಕೆಲವು ಮಕ್ಕಳು ನನ್ನ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ, ಕೆಲವರು ದೂರ ದೂರದಲ್ಲಿ ಕೂತ್ಕೊಂಡಿದ್ರು ನನ್ನ ಸಮ್ಮುಖದಲ್ಲಿದ್ದೀರಿ. ಎಲ್ಲ ಮಕ್ಕಳು ಹೃದಯ ತುಂಬಿ ನನ್ನನ್ನ ಅರಿತುಕೊಂಡಿದ್ದೀರಿ. ಪೇಚಾನ್ ಲಿಯಾ, ಪೇಚಾನ್ ರಹೇ ಹಿ, ಅರ್ಥ ಮಾಡ್ಕೊಂಡೆವಾ, ತಿಳ್ಕೊಂಡೆವಾ, ಅಪನ ಬನಾ ಲಿಯಾ, ಅಥವಾ ಅರ್ಥ ತಿಳ್ಕೊಳ್ತಾ ಇದ್ದೀನಿ ಅಂತಿದ್ದೀರೋ? ಜಿಸ್ನೆ ಪೇಚಾನ್ ಲಿಯಾ ಹೈ ವಾ ಹಾತ್ ಉಠಾವೋ. ಇದು ಎಲ್ಲ ಮಕ್ಕಳು ಕೈ ಎತ್ತುತ್ತಾರೆ. ನಾನು ಬಾಬನನ್ನ ತಿಳ್ಕೊಂಡಿದ್ದೀನಿ, ಅರಿತುಕೊಂಡಿದ್ದೀನಿ, ಅವನನ್ನ ನನ್ನವನನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ನೋರು ಕೈ ಎತ್ತಿ. ಅಂದ ಕೂಡ್ಲೆ ಸಬೀನೆ ಹಾತ್ ಉಠಾಯ. ಪೇಚಾನ್ ಲಿಯಾ, अच्छा तो बाप दादा पहचानने की विशेषता की हर एक बच्चे को मुबारक दे रहे हैं. ಗೊತ್ತಾಯ್ತಲ್ಲ, ನಾವು ಬಾಬರವರನ್ನ ತಿಳ್ಕೊಂಡೆವಲ್ಲ, ಅರಿತುಕೊಂಡೆವಲ್ಲ, ಆ ವಿಶೇಷತೆಯನ್ನ ನೋಡಿ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಫಿಲಾಸಫರ್ಸ್, ಸೈಂಟಿಸ್ಟ್, ಧರ್ಮಾತ್ಮರು ಅವರೂ ತಿಳ್ಕೊಂಡಿಲ್ಲ. ಈ ಮುಗ್ಧ ಬೋಲಿ ಬೋಲಿ ಮಾತಾಯೆ ಸಾಧಾರಣ ಮಕ್ಕಳು, ಅನ್ಎಜುಕೇಟೆಡ್ ಅಂಥವ್ರು ಸಹಿತ ಶಿವಬಾಬನನ್ನ ತಿಳ್ಕೊಂಡು ಅರಿತುಕೊಂಡು ಮೇರಾ ಬಾಬಾ ಅಂತ ಅಧಿಕಾರವನ್ನ ಪಡ್ಕೊಂಡ್ರಲ್ಲ. ಈ ವಿಶೇಷತೆಯನ್ನ ಬಾಬಾ ನೋಡಿ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ವಾಹ್ ಭಾಗ್ಯವಾನ್ ಬಚ್ಚೆ ವಾಹ್, ಪೆಹಚಾನ್ನೆ ಕಾ ತೀಸರಾ ನೇತ್ರ ಪ್ರಾಪ್ತ ಕರ್ ಲಿಯಾ. ವಾ ನನ್ನ ಭಾಗ್ಯವಂತ ಮಕ್ಕಳೇ, ಅರಿತುಕೊಳ್ಳುವ ಮೂರನೆಯ ನೇತ್ರವನ್ನ ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. बच्चों ने दिल का गीत बाप दादा ने, बच्चों के दिल का गीत बाप दादा सुनते रहते हैं. कौन सा गीत ನೋಡಿ, ಮೂರನೇ ಕಣ್ಣಿನಿಂದ ತಂದೆಯನ್ನ ನೋಡುವ ಅರಿಯುವ ನೇತ್ರ ನಮ್ಗೆ ಪ್ರಾಪ್ತಿ ಆಯ್ತು. ಈಗ ಹೃದಯದ ಗೀತೆ ಯಾವುದು? ಬಾಬಾ ಕೇಳ್ತಾ ಇದ್ದಾರಂತೆ. ಕೌನ್ ಸಾ ಗೀತೆ? ಪಾನಾತ ಓ ಪಾಲಿಯಾ. ಯಾರನ್ನ ಪಡೆಯಬೇಕಾಗಿತ್ತೋ ಅವನನ್ನ ಪಡೆದು ಬಿಟ್ಟೆ. बाप भी कहते वो लाडले बच्चे जो बाप से लेना था वो ले लिया. ನಮ್ಮ ಹೃದಯದ ಗೀತೆಯನ್ನು ಪಡ್ಕೋಬೇಕಾದಂತ ತಂದೆಯನ್ನ ಪಡೆದಿದ್ದೇನೆ. ಬಾಬಾ ಅದಕ್ಕೆ ರಿಟರ್ನ್ ಆಗಿ ಏನಂತಾರೆ, ನನ್ನ ಮುದ್ದು ಮಕ್ಕಳೇ, ನೀವು ಏನು ಪಡ್ಕೋಬೇಕಾಗಿತ್ತೋ ಅದನ್ನ ತಗೊಂಡ್ಬಿಟ್ರಿ. ಏನ್ ತಗೋಬೇಕಾಗಿತ್ತೋ ಅದನ್ನ ತಗೊಂಡ್ಬಿಟ್ರಿ. ಹರ್ ಏಕ್ ಬಚ್ಚ ಅನೇಕ ರೂಹಾನಿ ಖಜಾನೋं के ಬಾಲಕ್ ಸೋ ಮಾಲಿಕ್ ಬಂದೆ. ಯಾಕಂದ್ರೆ ಮೇರಾ ಬಾಬಾ ಅಂತ ಹೇಳ್ಕೊಂಡು ಅವನ ಹತ್ರದ ಖಜಾನೆ ಎಲ್ಲ ತಗೊಂಡ್ಬಿಟ್ಟೇವ್ ನಾವು. ಮೊದ್ಲೇ ಅಂದ್ರು ಬಾಬಾ ಅಧಿಕಾರ ಲೇಲಿಯಾ, ಅವನ ಬಗ್ಗೆ ಫುಲ್ ಅಧಿಕಾರ ಪಡ್ಕೊಂಡೇವು ನಾವು. ಎಲ್ಲಾ ಖಜಾನೆಗಳನ್ನ ಪಡ್ಕೊಳ್ಳಿಕ್ಕೆ ನಾನು ಅಧಿಕಾರಿ ಮಗುವಾದೆ. ಅವನು ಮಾಲೀಕ, ನಾನು ಬಾಲಕ. ಆದ್ರಿಂದ ಪ್ರತಿಯೊಂದು ಮಕ್ಕಳು ಅನೇಕ ಆತ್ಮಿಕ ಖಜಾನೆಗಳಿಗೆ ಬಾಲಕರು, ನಾವೇ ಮಾಲೀಕರಾದೆವು. तो आज बाप दादा खजानों के मालिक बच्चों के खजानों का पोता मिल देख रहे थे. ಇವತ್ತು ಎಲ್ಲ ಖಜಾನೆಗಳ ಮಾಲೀಕ ಮಕ್ಕಳನ್ನ ನೋಡ್ತಿದ್ದಾರೆ ಬಾಬಾ. ಖಜಾನೋಂಕೆ ಮಾಲೀಕ ಮಕ್ಕಳು ಖಜಾನೆಯ ಪೋತಾ ಮಿಲ್ ಅನ್ನ ನೋಡ್ತಾ ಇದ್ದಾರೆ. ಎಷ್ಟು ಜಮಾ ಮಾಡ್ಕೊತಿದ್ದಾರೆ, ಎಷ್ಟು ಪಡ್ಕೊಂಡಿದ್ದಾರೆ. ಬಾಪನೆ ಖಜಾನಾ ತೋ ಸಬಕೋ ಏಕ್ ಜೈಸಾ ಏಕ್ ಜಿತನಾ ದಿಯಾ ಹೈ. ಬಾಬಾ ತನ್ನಲ್ಲಿರುವ ಖಜಾನೆಯನ್ನೆಲ್ಲರಿಗೂ ಒಂದೇ ರೀತಿ ಕೊಟ್ಟಿದ್ದಾರೆ. ಎಷ್ಟು ಬೇಕಷ್ಟು ಒಂದೇ ರೀತಿ ಹಂಚಿದ್ದಾರೆ. ಕಿಸ್ಕೋ ಪದಂ ಕಿಸ್ಕೋ ಲಾಖ್ ನಹಿ ದಿಯಾ ಹೈ. ಕೆಲವರಿಗೆ ಪದ್ಮದಷ್ಟು ಕೊಡೋದು, ಕೆಲವರಿಗೆ ಲಕ್ಷದಷ್ಟು ಕೊಡೋದು ಮಾಡಿಲ್ಲ ಬಾಬಾ. ಲೇಕಿನ್ ಖಜಾನೋं को जानना और प्राप्त करना जीवन में समाना, इसमें नंबरवार है. ನೋಡಿ, 3 ಹಂತ ಇದೆ. ಒಂದನೇ ಹಂತ ಏನು? ಖಜಾನೆಗಳನ್ನ ತಿಳ್ಕೊಳ್ಳೋದು. ಬಾಬರಿಂದ ಯಾವ ಯಾವ ಖಜಾನೆ? ಖುಷಿಯ ಖಜಾನೆ, ಜ್ಞಾನದ ಖಜಾನೆ ಅಲ್ವಾ, ಎಲ್ಲ ಗುಣಗಳ ಖಜಾನೆ, ಸರ್ವಶಕ್ತಿಯ ಖಜಾನೆ, ಎಲ್ಲ ಜಾನನ ಒಂದನೇ ಹಂತ. ಎರಡನೇ ಹಂತ ಪ್ರಾಪ್ತ ಕರ್ಣ, ಅದನ್ನ ಪಡ್ಕೊಳ್ಳೋದು, ಪ್ರಾಪ್ತಿ ಮಾಡ್ಕೊಳ್ಳೋದು. ಮೂರನೇ ಹಂತ ಜೀವನದಲ್ಲಿ ಸಮಾವೇಶಗೊಳಿಸಿಕೊಳ್ಳೋದು. ಇದರಲ್ಲಿ ಮಕ್ಕಳು ಹೆಚ್ಚು ಕಡಿಮೆ ಅದರ ನಂಬರ್ 1.
ತಿಳ್ಕೊಳ್ಳೋದ್ರಲ್ಲಿ, ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿ, ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಲ್ಲಿ ಇಸ್ಮೇ ನಂಬರ್ ವಾರ್ ಹೇ. ಬಾಪ್ ದಾದಾ ಆಜ್ ಅಂದ್ರೆ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಇಲ್ಲ ಬಾಬಂದು, ಆದ್ರೆ ಮಕ್ಕಳಲ್ಲಿ ಹೆಚ್ಚು ಕಡಿಮೆ ಆಯ್ತು. बाप दादा आजकल बार बार भिन्न भिन्न प्रकार से बच्चों को अटेंशन दिला रहे हैं. समय की समीपता को देख अपने आप को सूक्ष्म विशाल बुद्धि से चेक करो. ಸಮಯದ ಸಮೀಪತೆಯನ್ನ ನೋಡಿ ಬಾಬಾ ಸೂಕ್ಷ್ಮ ವಿಶಾಲ ಬುದ್ಧಿಯಿಂದ ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ ಬಾಬಾ. ಕ್ಯಾ ಮಿಲಾ ಕ್ಯಾ ಲಿಯಾ ನಿರಂತರ ಉನ್ ಖಜಾನೋ ಮೇ ಪಹಲೆ ಪಲ್ತೆ ರಹತೆ ಹಿ. ಚೆಕ್ ಮಾಡ್ಕೊಳ್ಳಿ, ನನಗೇನ್ ಸಿಕ್ತು, ಏನ್ ಪಡ್ಕೊಂಡಿ. ನಿರಂತರ ಆ ಖಜಾನೆಗಳಲ್ಲಿ ನಾನು ಬೆಳಿತಾ ಇದ್ದೀನ. ಚೆಕ್ ಬಹುತ್ ಅವಶ್ಯಕ. ಚೆಕ್ ಮಾಡ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಯಾಕೆ ಹೇಳಿ? माया वर्तमान समय भिन्न भिन्न रॉयल प्रकार के अलबेलापन और रॉयल आलस्य के रूप में ट्रायल करती रहती है. ಅದಕ್ಕೆ ಚೆಕ್ ಮಾಡ್ಕೋಬೇಕನ್ನೋದು. ತಂದೆಯಿಂದ ಖಜಾನೆ ಎಷ್ಟು ಸಿಕ್ಕಿತು, ಎಷ್ಟು ಪಡ್ಕೊಂಡೆ, ಆ ನಿರಂತರ ಆ ಖಜಾನೆಗಳಲ್ಲಿ ನಾನು ಬೆಳೀತಾ ಇದ್ದೀನ, ಆ ಖಜಾನೆಗಳನ್ನ ಜೀವನದಲ್ಲಿ ಸಮಾವೇಶಗೊಳಿಸಿಕೊಂಡಿದ್ದೀನ, ಇವೆಲ್ಲ ನೋಡ್ಕೋಬೇಕು ನಾವು. ಚೆಕ್ಕಿಂಗ್ ಮಾಡ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಮಾಯೆ ವರ್ತಮಾನ ಸಮಯದಲ್ಲಿ ಭಿನ್ನ ಭಿನ್ನ ರಾಯಲ್ ಪ್ರಕಾರದ ನಿರ್ಲಕ್ಷ್ಯತನ ಮತ್ತು ರಾಯಲ್ ಪ್ರಕಾರದ ಆಲಸ್ಯದ ರೂಪದಲ್ಲಿ ಟ್ರಯಲ್ ಮಾಡ್ಲಿಕ್ಕೆ ಬರ್ತದೆ. ಇಸ್ಲಿಯೇ ಅಪನಿ ಚೆಕ್ಕಿಂಗ್ ಸದಾ ಕರ್ತೆ ಚಲೋ. ಯಾಕಂದ್ರೆ ಮಾಯ ಇದೆ, ಅದು ಅಲ್ಬೆಲಾಪನ್ ಮತ್ತೆ ರಾಯಲ್ ಆಲಸ್ಯದ ರೂಪದಲ್ಲಿ ಬರ್ತದೆ. ನಮ್ಮಲ್ಲಿ ಅದು ಪ್ರವೇಶ ಮಾಡ್ತಾ ಇರ್ತದೆ, ಟ್ರಯಲ್ ಮಾಡ್ತಾ ಇರ್ತದೆ. ಅದಕ್ಕೆ ಚೆಕ್ಕಿಂಗ್ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಇತ್ತನೆ ಅಟೆನ್ಷನ್ ಸೆ ಅಲ್ಬೇಲೆ ರೂಪ್ ಸೆ ಚೆಕ್ಕಿಂಗ್ ನಹಿ, ಅಲ್ಬೇಲ ರೂಪಿನಲ್ಲಿ ಚೆಕ್ಕಿಂಗ್ ಅಲ್ಲ, ಅಟೆನ್ಷನ್ ಕೊಟ್ಟು ಚೆಕ್ಕಿಂಗ್ ಮಾಡಿ. ಏನೇನ್ ಚೆಕ್ಕಿಂಗ್ ಮಾಡ್ಕೋಬೇಕು ನಮ್ಮಲ್ಲಿ? ಬುರಾ ನಹಿ ಕಿಯಾ, 1ನೇ ಪಾಯಿಂಟ್ ಬರೀರಿ. ನನ್ನಲ್ಲಿ ಏನೇನನ್ನ ನಾನು ಚೆಕ್ ಮಾಡ್ಕೋಬೇಕು. ಕೆಟ್ಟದೇನು ಮಾಡಿಲ್ಲಲ್ವಾ ನಾನು. 2ನೇದು ದುಃಖ ನಹಿ ದಿಯಾ, ಯಾರಿಗೂ ನಾನು ದುಃಖವನ್ನ ಕೊಟ್ಟಿಲ್ಲ ತಾನೆ. ಅಟೆನ್ಷನ್ ಇಂದ ಚೆಕ್ ಮಾಡ್ಕೊಳ್ಳಿ. ಬುರಾ ನಹಿ ಕಿಯಾ, ದುಃಖ ನಹಿ ದಿಯಾ, ಬುರಿ ದೃಷ್ಟಿ ನಹಿ ಹುಯಿ, ಯಾರ ಮೇಲೂ ನಂದು ಕೆಟ್ಟ ದೃಷ್ಟಿ ಹೋಗಿಲ್ಲಲ್ವಾ. ಚೆಕ್ಕಿಂಗ್ ಮಾಡ್ಕೊಂಡ್ರ? ಬಾಬಾ ಹೇಳ್ತಾ ಇದ್ದಂಗೆ ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ಲೇಕಿನ್ ಅಚ್ಚೆ ತಚ್ಚೆ ಕ್ಯಾ ಕಿಯಾ, ಚೆಕ್ಕಿಂಗ್ ಮಾಡ್ಕೊಂಡೆಪ್ಪ. ಏನಂತ? ಕೆಟ್ಟದ್ ಮಾಡಿಲ್ಲ, ದುಃಖ ಕೊಟ್ಟಿಲ್ಲಲ್ವಾ, ಕೆಟ್ಟ ದೃಷ್ಟಿ ಹೋಗಿಲ್ಲಲ್ವಾ, ಚೆಕ್ಕಿಂಗ್ ಮಾಡ್ಕೊಂಡೆ. ಹಾಗಾದ್ರೆ ಒಳ್ಳೇದು ಏನ್ ಮಾಡಿದೆ ಅದು ಚೆಕ್ ಮಾಡ್ಕೋಬೇಕಲ್ಲ. ಅಚ್ಚೆ ಅಚ್ಚ ಕ್ಯಾ ಕಿಯಾ, ಸದಾ ಆತ್ಮಿಕ ದೃಷ್ಟಿ ನ್ಯಾಚುರಲ್ ರಹಿ. ಅಚ್ಚೆ ಕ್ಯಾ ಕಿಯಾ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಚೆಕ್ ಮಾಡ್ಕೊಳ್ಳೋದು, ಸದಾ ಆತ್ಮಿಕ ದೃಷ್ಟಿ ನ್ಯಾಚುರಲ್ ಆಗಿತ್ತೆ. ನಂದು ದೃಷ್ಟಿ ನ್ಯಾಚುರಲ್ ಆಗಿತ್ತ, ಆತ್ಮಿಕ ದೃಷ್ಟಿ. ಇನ್ನೊಂದು ವಿಸ್ಮೃತಿ ಸ್ಮೃತಿ ಕಾ ಖೇಲ್ ಕಿಯಾ, ನಾನು ವಿಸ್ಮೃತಿ ಮತ್ತೆ ಸ್ಮೃತಿ ಅಲ್ವಾ, ನೆನಪು ಮತ್ತೆ ಮರೆವು, ಇದರದ ಆಟ ಏನಾರ ಆಡಿದ್ನಾ? ಕಿತ್ನೋಂಕೋ ಶುಭ ಭಾವನಾ ಶುಭ ಕಾಮನಾ ದುವಾಯೇ ದಿ, ಎಷ್ಟು ಜನರಿಗೆ ನಾನು ಶುಭ ಭಾವನೆ ಶುಭ ಕಾಮನೆ ಮತ್ತು ಆಶೀರ್ವಾದವನ್ನ ಕೊಟ್ಟೆ. ಐಸೆ ಜಮಾ ಕಾ ಖಾತಾ ಕಿತ್ನಾ ಅವ್ರ ಕೈಸೆ ರಹಾ, ಈ ರೀತಿ ಜಮದ ಖಾತೆ ನಂದು ಎಷ್ಟಿತ್ತು ಮತ್ತೆ ಹೇಗಿತ್ತು. ಕ್ಯೂಂಕಿ ಅಚ್ಚಿ ತರಸೆ ಜಾನ್ತೆ ಹೋನ, ಚೆಕ್ ಮಾಡ್ಕೊಂಡ್ರ? अच्छी तरह से जानते हो ना, जमा का खाता सिर्फ अभी कर सकते ही. ಜಮದ ಖಾತೆಯನ್ನ ಈಗಲೇ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸಂಗಮ ಯುಗ ಬಿಟ್ರೆ ಇನ್ಯಾವಾಗ ಜಮ? ಇದೊಂದೇ ಒಂದು ಜನ್ಮ, ಇದು ಒಂದೇ ಒಂದು ಸಮಯ, ಇದು ಒಂದೇ ಒಂದು ಸಂಗಮದ ಸಮಯದಲ್ಲಿ ಜಮದ ಖಾತೆ ಕೇವಲ ಈಗಷ್ಟೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಹ ಸಮಯ ಫುಲ್ ಸೀಸನ್ ಖಾತಾ ಜಮಾ ಕರ್ನೆ ಕಿ ಹೈ. ಸಂಗಮ ಯುಗ ಅಂದ್ರೆ ಸೀಸನ್. ಈಗ ಯಾವ ಸೀಸನ್? ಜಮಾ ಮಾಡಿಕೊಳ್ಳುವಂತ ಸೀಸನ್. ಫುಲ್ ಸಮಯ ಜಮಾ ಮಾಡಿಕೊಳ್ಳುವಂತ ಸೀಸನ್, ಜಮಾ ಮಾಡಿಕೊಳ್ಳುವಂಥದ್ದು. ಫಿರ್ ಸಾರಾ ಸಮಯ ಜಮಾ ಪ್ರಮಾಣ. ಸರಿ, ಜಮಾ ಮಾಡ್ಕೊಂಡೆವು. ರಿಸಲ್ಟ್ ಏನು? ಎಷ್ಟು ಜಮಾ ಮಾಡ್ಕೋತೀವೋ ಅಷ್ಟು
ರಾಜ್ಯ ಭಾಗ್ಯ ಮತ್ತು ಪೂಜ್ಯ ದೇವಿ ದೇವತಾ बनने का है. ಸಾರಾ ಸಮಯ ಜಮಾ ಪ್ರಮಾಣ, ಇಡೀ ಸಮಯ ನಮ್ಮ ಜೀವನ ಪರ್ಯಂತ ಈಗ ಜಮಾ ಮಾಡ್ಕೋತೀವಲ್ಲ, ಇದರ ಪ್ರಮಾಣನೇ ಭವಿಷ್ಯದಲ್ಲಿ ರಾಜ್ಯ ಭಾಗ್ಯ, ನಂತರ ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ದೇವಿ ದೇವತೆಗಳಾಗುವುದು. ಜಮಾ ಕಮ್ ತೋ ರಾಜ್ಯ ಭಾಗ್ಯ ಬಿ ಕಮ್. ಜಮಾ ಕಡಿಮೆ ಇತ್ತಂದ್ರೆ ರಾಜ್ಯ ಭಾಗ್ಯನೂ ಕಡಿಮೆ. ಅವರು ಪೂಜ್ಯ ಬನ್ನಿ ಮೇ ಬಿ ನಂಬರ್ ವಾರ್ ಹೋತ. ನಮ್ದು ಪೂಜ್ಯ ರೂಪದಲ್ಲೆಲ್ಲ ಪೂಜೆ ನಡೀತದಲ್ಲ ದ್ವಾಪರ ಕಲಿಯುಗದಲ್ಲಿ, ಅದು ನಂಬರ್ ವಾರ್ ಆಗ್ತದೆ. ಜಮಾ ಕಮ್ ತೋ ಪೂಜಾ ಬಿ ಕಮ್. ನಮ್ದು ಜಮಾ ಕಡಿಮೆ ಇದೆ ಅಂದ್ರೆ ನಮ್ಮ ಮೂರ್ತಿಗೆ ಪೂಜೆನೂ ಕಡಿಮೆ. ವಿಧಿಪೂರ್ವಕ ಜಮಾ ನಹಿ, ವಿಧಿಪೂರ್ವಕವಾಗಿ ಪೂಜೆಯನ್ನ ಮಾಡಂಗಿಲ್ಲ. ತೋ ಪೂಜಾ ಬಿ ವಿಧಿಪೂರ್ವಕ ನಹಿ. ಇಲ್ಲಿ ನಾವೀಗ ವಿಧಿಪೂರ್ವಕವಾಗಿ ಜಮಾ ಮಾಡಿಲ್ಲ ಅಂದ್ರೆ ಅಲ್ಲಿನೂ ವಿಧಿಪೂರ್ವಕವಾಗಿ ಪೂಜೆ ಮಾಡಂಗಿಲ್ಲ. ವಿಧಿಪೂರ್ವಕವಾಗಿ ಅಮೃತ ವೇಳೆ ಏಳುದು, ವಿಧಿಪೂರ್ವಕವಾಗಿ ಮುರಳಿಯನ್ನ ಕೇಳುದು, ಸ್ಟಡಿ ಮಾಡುದು, ಪಾಯಿಂಟ್ಸ್ ಬರೆಯುವುದು, ನಮ್ಮ ಇಡೀ ದಿನಚರಿ ಹೆಂಗೆ ವಿಧಿಪೂರ್ವಕವಾಗಿರ್ಬೇಕು. ಬಾಬೆಷ್ಟು ನಾವು ಪಾಯಿಂಟ್ ಎಲ್ಲ ಹೇಳ್ತಾ ಇರ್ತಾರೆ. ಕರೆಕ್ಟ್ ವಿಧಿಪೂರ್ವಕವಿದ್ರೆ ಪೂಜೆನೂ ಸಹಿತ ವಿಧಿಪೂರ್ವಕವಾಗಿ ಮಡಿ ಬಟ್ಟೆ ಉಟ್ಟು ಬೆಳಿಗ್ಗೆ ರೈಟ್ ಟೈಮ್ಗೆ ಎಲ್ಲ ಪೂಜೆ ಮಾಡ್ತಾರೆ. ಕಭಿ ಕಭಿ ವಿಧಿಪೂರ್ವಕ ಹೇ ತೋ ಪೂಜಾ ಬಿ ಪದ ಬಿ ಕಭಿ ಕಭಿ ಹೇ. ನಾವು ಕೆಲವೊಮ್ಮೆ ವಿಧಿಪೂರ್ವಕ ಇದ್ದೀವಿ, ಕೆಲವೊಮ್ಮೆ ಇಲ್ಲ ಅಂತಂದ್ರೆ ನಮ್ಮ ಪದವಿನೂ ಕಭಿ ಕಭಿ, ನಂತರ ಪೂಜೆನೂ ಸಹಿತ ಕೆಲವೊಮ್ಮೆ ವಿಧಿಪೂರ್ವಕ. इसलिए बाप दादा का हर एक बच्चे से अति प्यार है. ಪ್ರತಿಯೊಂದು ಮಕ್ಕಳ ಮೇಲೆ ನನಗೆ ಬಹಳ ಪ್ರೀತಿ. ತೋ ಬಾಪ್ ದಾದಾ ಯಹಿ ಚಾತೆ. ಇವತ್ತಿನ ಮುರಳಿಯಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಗುರುತಿಸ್ರಿ. ಯಾವ್ದ್ಯಾವ್ದಕ್ಕೆ ಬಾಬಾ ಬಾಪ್ ದಾದಾ ಯಹಿ ಚಾತೆ, ನಮ್ಮೇಲೆ ಏನ್ ಇಷ್ಟ ಇಟ್ಕೊಂಡ್ರು, ಆಸೆ ಇಟ್ಕೊಂಡಾರೆ, ಬಾಬಾ ಏನ್ ಇಚ್ಛೆ ಇಟ್ಕೊಂಡಾರೆ ನಮ್ ಜೊತೆಗೆ. ಬಾಪ್ ದಾದಾ ಯಹಿ ಚಾತೆ, ಅವನ ಚಾಹನ ಏನು? ಒಂದನೇ ಪಾಯಿಂಟ್, ಹರ್ ಏಕ ಬಚ್ಚಾ ಸಂಪನ್ನ ಬನೆ. ನನ್ನ ಪ್ರತಿಯೊಂದು ಮಕ್ಕಳು ಸಂಪನ್ನ ಆಗ್ಬೇಕು. ಹರೇಕ ಬಚ್ಚ ಸಮಾನ ಬನೆ. ನನ್ನ ಪ್ರತಿಯೊಂದು ಮಕ್ಕಳು ನನ್ನ ಸಮಾನ ಆಗ್ಬೇಕು. ಹರೇಕ ಬಚ್ಚ ಸೇವಾ ಕರೋ ಲೇಕಿನ್ ಸೇವಾ ಮೇ ಬಿ ಉಪರಾಮ್ ಬೇಹದ್. ನನ್ನ ಪ್ರತಿಯೊಂದು ಮಕ್ಕಳು ಸಹಿತ ಚೆನ್ನಾಗಿ ಸೇವೆ ಮಾಡಬೇಕು, ಮತ್ತೆ ಸೇವೆಯಲ್ಲಿಯೂ ಸಹಿತ ಉಪರಾಮ್ ಇರಬೇಕು, ಬೇಹದ್ದಲ್ಲಿ ಇರಬೇಕು. ಇದು ಬಾಪ್ತಾದರವರ ಇಚ್ಛೆ. ಇನ್ನು ಇನ್ನೊಂದು ಪಾಯಿಂಟ್ ಹೇಳ್ತಾರ ಬಾಬಾ. ಬಾಪ್ತಾದ ಚಾತೆ ಕೋಟೋ ಮೇ ಕೋಯಿ, ಕೋಯಿ ಮೇ ಕೋಯಿ, ಮೇರೆ ಬಚ್ಚೆ ಅಭಿ ಸೆ ಎವರಿಡಿ ಹೋ ಜಾಯ್. ಇನ್ನೊಂದು ಆಸೆ ಇದೆ ಪಾಯಿಂಟ್ ಮುಂದೆ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾಗಿರುವ ನನ್ನ ವಿಶೇಷ ಮಕ್ಕಳು ಈಗಿಂದಲೇ ಎವರಿಡಿ ಆಗಿರ್ಬೇಕು ಅಂತ ನನ್ನ ಆಸೆ. ಮುಂದಕ್ಕೆ ಮತ್ತೊಂದು ಪಾಯಿಂಟ್ ಅಂತಾರ ಬಾಬಾ. ಬಾಪ್ತಾದ ಯಹಿ ಚಾತೆ ಏಕ ಬಚ್ಚೆ ಮೇ ಬಿ ಕಿಸಿ ಬಿ ಏಕ ಸಬ್ಜೆಕ್ಟ್ ಕಿ ಕಮಿ ನಹಿ ರಹ ಜಾಯ್. ನನ್ನ ಒಂದು ಮಕ್ಕಳಲ್ಲಿಯೂ ಒಂದು ಸಬ್ಜೆಕ್ಟ್ ಅಲ್ಲಿಯೂ ಕಡಿಮೆ ಉಳಿಯಬಾರದು. ಎಲ್ಲಾ ಸಬ್ಜೆಕ್ಟ್ ಅಲ್ಲಿಯೂ ಮಕ್ಕಳು 100ಕ್ಕೆ 100, 1% ಒಂದು ಸಬ್ಜೆಕ್ಟಿನಲ್ಲಿ ಕಡಿಮೆ ಇರಬಾರ್ದು. ಬಾಪ್ತಾದ ಯಹಿ ಚಾತೆ. ಸರಿ, बाप दादा ने देखा मेजॉरिटी बच्चों की योग अर्थात याद की सब्जेक्ट में रुचि व अटेंशन कम होता है, सेवा में ज्यादा है. ನೋಡ್ತಾ ಇದ್ದಾರೆ ಬಾಬಾ, 4 ಸಬ್ಜೆಕ್ಟ್ ನೋಡ್ತಾ ಇದ್ದಾರೆ ಮಕ್ಕಳು ಹೆಂಗ್ ಇಟ್ಕೊಂಡಾರಂತ. ಯಾಕೆಂದ್ರೆ ಅವನ ಆಸೆ ಏನು? ಕಿಸಿ ಬಿ ಏಕ ಸಬ್ಜೆಕ್ಟ್ ಕಿ ಕಮಿ ನಹಿ ರಹ ಜಾಯ್. ಯಾವ ಮಕ್ಕಳು ಯಾವ ಸಬ್ಜೆಕ್ಟ್ ಅಲ್ಲಿಯೂ ಯಾವುದರಲ್ಲಿಯೂ ಕಡಿಮೆಯಾಗಬಾರ್ದು. ಈತ ಒಂದೇ ಇಚ್ಛೆ. ಈಗ ನೋಡ್ತಾನವನು ಯೋಗ ಹೇಗಿದೆ ಮಕ್ಕಳದು, ನೆನಪಿನ ಸಬ್ಜೆಕ್ಟ್ ರುಚಿ ಹೆಂಗಿದೆ, ಸೇವಾ ಹೆಂಗಿದೆ. ಯೋಗ ಅಂದ್ರೆ ಯಾದಕ್ಕೆ ಸಬ್ಜೆಕ್ಟ್ ಮೇ ರುಚಿ ಅಥವಾ ಅಟೆನ್ಷನ್ ಕಮ್, ಸೇವಾ ಮೇ ಜ್ಯಾದಾ. ಸೇವೆಯಲ್ಲಿ ಜಾಸ್ತಿ ರುಚಿ, ನೆನಪಿನಲ್ಲಿ ಅಟೆನ್ಷನ್ ಕಡಿಮೆ ಇದೆ, ರುಚಿ ಕಡಿಮೆ ಇದೆ. ಕರೆಕ್ಟಾ? ಬಾಪ್ತಾದ ನೋಡ್ತಾ ಇದ್ದಾರೆ, ಹೌದಾ? ಲೇಕಿನ್ ಬಿನಾ ಯಾದಕ್ಕೆ ಸೇವಾ ಮೇ ಜ್ಯಾದಾ ಹೈ. ನೆನಪು ಕಡಿಮೆ, ಸೇವೆಗೆ ಜಾಸ್ತಿ.
उसमें हद आ जाता है. ನೆನಪು ಕಡಿಮೆ ಇದ್ದು ಸೇವೆಯ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತಂತಂದ್ರೆ ಅಲ್ಲಿ ಸೀಮಿತತೆ ಬರ್ತದೆ, ಹದ್ದು ಬರ್ತದೆ. ಉಪರಾಮ್ ವೃತ್ತಿ ನೈ ಹೋತಿ ಹೈ, उपराम वृत्ति इरोदिಲ್ಲ. नाम और मान का पोजिशन का मिक्स हो जाता है. ಅಂದ್ರೆ ಸೇವೆಯಲ್ಲಿ ಇಂಟ್ರೆಸ್ಟ್ ಇದೆ, ಆದ್ರೆ ಯೋಗದಲ್ಲಿ ಅಟೆನ್ಷನ್ ಕಡಿಮೆ ಇದ್ರೆ ಏನಾಗ್ತದೆ? ಯೋಗ ಕಡಿಮೆ, ಸೇವಾ 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 ಇಂಟ್ರೆಸ್ಟ್, ಯೋಗಕ್ಕೆ ಅಟೆನ್ಷನ್ ಕಡಿಮೆ, ರುಚಿನೂ ಕಡಿಮೆ. ಹಿಂಗಿರೋದ್ರಿಂದ ಹದ್ದು ಬರ್ತದೆ. ಉಪರಾಮ್ ವೃತ್ತಿಯಲ್ಲಿ ಇರೋದಿಲ್ಲ. ಹೆಸರು ಬೇಕು, ಮಾನ್ಶಾನ್ ಬೇಕು, ಪೊಸಿಷನ್ ಬೇಕು ಅನ್ನೋದು ಸೇವೆಯಲ್ಲಿ ಮಿಕ್ಸ್ ಆಗ್ಬಿಡ್ತದೆ. ಬೇದಿನ ವೃತ್ತಿ ಕಡಿಮೆ ಆಗ್ತದೆ. इसलिए बाप दादा चाहते ही, इसलिए क्या चाहते हैं बाप दादा? कोटों में कोई में भी कोई मेरे बच्चे अभी से एवरेडी हो जाए. ಅದಕ್ಕೆ ಕೋಟಿಯಲ್ಲಿ ಕೆಲವರು ನೀವು, ಕೆಲವರಲ್ಲಿ ಕೆಲವರು ನೀವು ಪ್ರತಿ ಗಳಿಗೆಗೆ ಎವರ್ ರೆಡಿ ಆಗಿರ್ಬೇಕು, ಸದಾ ಸಿದ್ಧರಾಗಿರ್ಬೇಕು. ಕ್ಯೂ? ಯಾಕೆ? ಬಾಪ್ತದನ ಆಸೆ ನೋಡಿ, ಎಲ್ಲಾ ಸಬ್ಜೆಕ್ಟ್ ಅಲ್ಲಿಯೂ ಮಕ್ಕಳು ಒಂದರಲ್ಲೂ ಕಡಿಮೆ ಇರಬಾರ್ದು, ಮತ್ತೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿಯೂ ಎವರ್ ರೆಡಿ. ಯಾವ ಸಮಯದಲ್ಲಿ ಬಾಬಾ ನೋಡಿದ್ರು ಎವರ್ ರೆಡಿ ಇರ್ಬೇಕು, ರೆಡಿ ಇರ್ಬೇಕು. ಇದು ಬಾಪ್ತದರವರ ಇಚ್ಛೆ. ಕೈ ಸೋಚತೆ ಹಿ ಸಮಯ ಅಪ್ನೆ ಪರ್ ಸಮಯ ಆನೆ ಪರ್ ಹೋ ಜಾಯೆಂಗೆ. बाबा समय ಬಂದಾಗ आगे ಆಗ್ತೀನಿ, लेकिन समय आपकी क्रिएशन है. क्या क्रिएशन को अपना शिक्षक बनाएंगे? ಸಮಯ ನಮ್ಮ ರಚನೆಯನ್ನ ಶಿಕ್ಷಕ ಮಾಡ್ಕೋತೀರಾ? दूसरी बात, जानते हो कि बहुत काल का हिसाब है. बहुत काल की संपन्नता बहुत काल की प्राप्ति कराती है. ಬಹಳ ಸಮಯದ ಲೆಕ್ಕ ಇದೆ ಇಲ್ಲಿ. ಬಹಳ ಸಮಯ ಸಂಪನ್ನತೆಯ ಸ್ಥಿತಿಯಲ್ಲಿದ್ರೆ ಬಹಳ ಸಮಯ ನಮ್ಗೆ ಪ್ರಾಪ್ತಿ ಸಿಗ್ತದೆ. ಯಾಕೆ ಬಾಬಾ ಸೋಚಿತೆ ಹಿ ಸಮಯದ ಬಗ್ಗೆ ಹೇಳ್ತಾರೆ. ಒಂದನೇದ್ದು ಸಮಯ ಕ್ರಿಯೇಷನ್, ನಾವು ಕ್ರಿಯೇಟರ್. ಒಂದ್ ವೇಳೆ ಅತಿ ಹೇಳಿದಂಗೆ ನಾವು ನಡೆಯುವುದಲ್ಲ. ಸಮಯ ಬಂದಾಗ ನಾನು ಸರಿಯಾಗ್ತೀನಿ ಅಲ್ಲ. ಎರಡನೇದಾಗಿ ಸಮಯ ಎನ್ನೋದು ಶಿಕ್ಷಕ ಆಗ್ಬಾರ್ದು ನಮ್ಗೆ. ಎರಡನೇ ಮಾತೇನಂತಂದ್ರೆ ಬಹಳ ಸಮಯದ ಲೆಕ್ಕ, ಬಹಳ ಸಮಯದ ಸಂಪನ್ನತೆ, ಅದು ಬಹಳ ಸಮಯ ನಮ್ಗೆ ಪ್ರಾಪ್ತಿಯ ಅನುಭವ ಮಾಡಿಸ್ತದೆ. तो अभी समय की समीपता प्रमाण बहुत काल का जमा होना आवश्यक है. ಈಗ ಸಮಯ ಸಮೀಪ ಆಗುವ ಕಾರಣದಿಂದ ಬಹಳ ಸಮಯದ ಜಮದ ಅವಶ್ಯಕತೆ ಇದೆ. ಫಿರ್ ಉಲಾನ ನಹಿ ದೇನಾ, ಏನಂತ ಹೇಳ್ಕೊಡು ಮತ್ತೆ ಕಂಪ್ಲೇಂಟ್ ಕೊಡ್ಬೇಡಿ. हमने तो समझा बहुत काल में समय पड़ा है. ಇನ್ನು ಬಹಳ ಸಮಯ ಇದೆ ಅಂತ ನಾನು ತಿಳ್ಕೊಂಡಿದ್ದೆ ಅಂತ ನೀವು ಮತ್ತೆ ಉಲಾನ ಕೊಡಬಾರ್ದು. ಅಭಿಸೆ ಬಹುತ್ ಕಾಲ್ का ಅಟೆನ್ಷನ್ ರಕ್ಕೋ. ಈಗಿಂದಲೇ ಬಹಳ ಸಮಯದ ಗಮನ ಕೊಡಿ. ಬಹಳ ಸಮಯದ ಅಭ್ಯಾಸ ಬೇಕು, ಬಹಳ ಸಮಯದ ಸ್ಥಿತಿ ಬೇಕು, ಬಹಳ ಸಮಯದ ಯೋಗ ಇರಬೇಕು, ಎಲ್ಲನೂ ಬಹಳ ಸಮಯ ಇರಬೇಕು, ಎವರೆಡಿ ಆಗಿರ್ಬೇಕು. ಎಲ್ಲಾ ಸಬ್ಜೆಕ್ಟಿನಲ್ಲಿಯೂ 100ರಲ್ಲಿ 100 ಪಕ್ಕಾಗಿರ್ಬೇಕು. ಒಂದು ಸಬ್ಜೆಕ್ಟ್ ಅಲ್ಲಿಯೂ 1% ಕಡಿಮೆ ಇರಬಾರ್ದು. ಇದು ಸ್ಥಿತಿ ಬಹಳ ಸಮಯದ ಇರ್ಬೇಕು. ಈ ಸಂಪನ್ನತೆ ಬಾಬಾ ಮೊದಲೇ ಹೇಳಿದ್ರಲ್ಲ, ಪ್ರತಿಯೊಂದು ಮಕ್ಕಳು ಸಂಪನ್ನ ಬನ್ನಿ, ಸಮಾನ ಬನ್ನಿ. ಇದು ಬಹಳ ಸಮಯದಿಂದ ಇರ್ಬೇಕು. ಯಾಕೆ? ಮೊದಲೇ ಬಾಬಾ ಒಂದು ಮಾತಂದಾರೆ, ಸಾರಾ ಸಮಯ ಜಮಾ ಪ್ರಮಾಣ ರಾಜ್ಯ ಭಾಗ್ಯ ಅವರು ಪೂಜ್ಯ ದೇವಿ ದೇವತಾ ಬನ್ನಿಕಾಯ್. ಈಗ ಬಹಳ ಸಮಯ ಇರೋದ್ರಿಂದ ರಾಜ್ಯ ಭಾಗ್ಯನೂ ಬಹಳ ಸಮಯ, ಪೂಜ್ಯ ದೇವಿ ದೇವತಾ ನಮ್ಗೆ ಪೂಜೆನೂ ಬಹಳ ಸಮಯ. ಇದು ಅಲ್ಲಿಂದಲ್ಲಿ ಕನೆಕ್ಷನ್ ಇರುವ ಕಾರಣದಿಂದ ಬಾಬಾ ಯಹಿ ಚಾಹತೆ ಹೈ. याद की सब्जेक्ट में रुचि, अटेंशन कम होता, सेवा में ज्यादा है. ಅದಕ್ಕೋಸ್ಕರ बाप दादा यही चाहते, एक बच्चे में भी किसी भी एक सब्जेक्ट की कमी नहीं रह जाए. ಯಾವ ಸಬ್ಜೆಕ್ಟ್ ಅಲ್ಲಿಯೂ ಕಡಿಮೆ ಆಗಬಾರ್ದು, ಒಂದು ಮಗುವಿದ್ದು ಕಡಿಮೆ ಆಗಬಾರ್ದು.
ಬಾಪ್ತದ ಯೈ ಚಾತೆ. ಆದ್ರಿಂದ ಇವತ್ತಿನ ಮುರಳಿಯಲ್ಲಿ 3 ಚಾತೆ. ಒಂದೇನಂತಂದ್ರೆ ಹರೇಕ್ ಬಚ್ಚ ಸಂಪನ್ನ ಬನೆ, ಸಮಾನ ಬನೆ, ಸೇವಾ ಕರೋ, ಸೇವಾ ಮೇ ಬಿ ಉಪರಾಮ್ ಅವ್ರ ಬೇಹದ್. 2ನೇ ಚಾಹನೆ ಏನಂದ್ರೆ ಕೋಟೋ ಮೇ ಕೋಯಿ, ಕೋಯಿ ಮೇ ಬಿ ಕೋಯಿ ಮೇರೆ ಬಚ್ಚೆ ಅಭಿ ಸೆ ಎವರಡಿ ಹೋ ಜಾಯ್. ಬಾಬನ 3ನೇ ಚಾತ ಬಾಪ್ತಾದ ಯೈ ಚಾತೆ ಏಕ ಬಚ್ಚೆ ಮೇ ಬಿ ಕಿಸಿ ಬಿ ಏಕ ಸಬ್ಜೆಕ್ಟ್ ಕಿ ಕಮಿ ನಹಿ ರಹ ಜಾಯ್. ಇದು 3 ತನ್ನ ಇಚ್ಛೆಯನ್ನ ಬಾಬಾ ನಮ್ಮ ಮುಂದಿಟ್ಟಿದ್ದಾರೆ. ಬ್ರಹ್ಮ ಬಾಪ್ ಸೆ ತೋ ಪ್ಯಾರ್ ಹೇನ, ಬ್ರಹ್ಮ ಬಾಬನ ಜೊತೆಗೆ ಪ್ರೀತಿ ಇದೆ ಅಲ್ವಾ. ಪ್ಯಾರ ಕ ರಿಟರ್ನ್ ತೋ ದೇಂಗೆನಾ. ಬ್ರಹ್ಮ ಬಾಬನ ಜೊತೆ ಪ್ರೀತಿ ಉಂಟೆ, ಪ್ರೀತಿಗೆ ರಿಟರ್ನ್ ಕೊಡ್ತೀರಲ್ವಾ. तो प्यार का रिटर्न है अपनी कमी को चेक करो और ರಿಟರ್ನ್ ಟರ್ನ್ ಕರೋ. ನನ್ನ ಹತ್ರ ಏನೇನು ಕೊರತೆ ಇದೆ ಅದನ್ನ ನಾನು ಚೆಕ್ ಮಾಡಿಕೊಂಡು ನನ್ನನ್ನು ಪರಿವರ್ತನೆ ಮಾಡಬೇಕು. ನನ್ನನ್ನು ಪರಿವರ್ತನೆ ಮಾಡ್ಕೊಳ್ತೀನಿ ಅಂತಂದ್ರೆ ಚೆಕ್ ಮಾಡಿಕೊಂಡು ಬ್ರಹ್ಮ ಬಾಬನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಅಪನೆ ಆಪಕೋ ಟರ್ನ್ ಕರ್ನಾ ಯಹ ರಿಟರ್ನ್. ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಂಡ್ರೆ ಅದೇ ಬ್ರಹ್ಮ ಬಾಬರಿಗೆ ನಾವು ಕೊಡುವ ಪ್ರೀತಿ ಅಥವಾ ರಿಟರ್ನ್. तो रिटर्न देने की हिम्मत है? हाथ तो उठा लेते हो, बहुत खुश कर लेते हो, हाथ देकर तो बाप दादा खुश हो जाते. अभी दिल में पक्का पक्का 1% भी कच्चा नहीं, पक्का व्रत लो, रिटर्न देना ही है, अपने आप को टर्न करना ही है. पक्का ಬಾಬಾ ಹೇಳ್ತಾರೆ ಹಿಮ್ಮತ್ ಬೇಕು. ಕೈ ಎತ್ತಿ ಬಾಬನ ಖುಷಿ ಪಡಿಸೋದು ದೊಡ್ಡ ಮಾತಲ್ಲ. ಹೃದಯದಲ್ಲಿ ಪಕ್ವತೆ ಇರಬೇಕು, ಕಚ್ಚಾ ಇರಬಾರ್ದು, ಪಕ್ವ ಇರಬೇಕು. ಪಕ್ವವಾದ ವೃತ್ತವನ್ನ ಕೈಗೊಳ್ಳಿ. ನಾನು ಬ್ರಹ್ಮ ಬಾಬನಿಗೆ ರಿಟರ್ನ್ ಕೊಡ್ಲೇಬೇಕು, ನನ್ನನ್ನು ನಾನು ಟರ್ನ್ ಆಗ್ಲೇಬೇಕು, ಟರ್ನ್ ಮಾಡಿಯೇ ಮಾಡ್ಕೋತೀನಿ. ಅಭಿ ಶಿವರಾತ್ರಿ ಆ ರಹಿ है तो सभी बच्चों को बाप की जयंती सो अपनी जयंती मनाने का उमंग बहुत प्यार से आता है. ಶಿವ ಜಯಂತಿ ಬರ್ತಾ ಇದೆ. ಯಾಕೆಂದ್ರೆ ಇದು ಮುರಳಿ ಫೆಬ್ರವರಿ 3ನೇ ತಾರೀಕು 2005. ಕಳೆದ ಭಾನುವಾರ ಜನವರಿ 18. ಅದಕ್ಕಿಂತ ಮೊದಲನೇ ಭಾನುವಾರ ಡಿಸೆಂಬರ್ 31, 2004. ಈಗ ಇದು ಫೆಬ್ರವರಿ 3ನೇ ತಾರೀಕಿದ್ದು ಮುರಳಿ 2005. ಶಿವ ಜಯಂತಿ ಸಮೀಪ ಬರ್ತಾ ಇದೆ. ಬಾಬನ ಹುಟ್ಟು ಹಬ್ಬ, ನನ್ನ ಹುಟ್ಟು ಹಬ್ಬ. ಎಷ್ಟು ಉಮಂಗೋತ್ಸಾಹ, ಎಷ್ಟು ಪ್ರೀತಿ ಇದೆ ತಮ್ಗೆ. अच्छे अच्छे प्रोग्राम बना रहे हैं. सेवा के प्लान तो बहुत अच्छे बनाते हो. ಸೇವೆಯ ಪ್ಲಾನ್ ಎಷ್ಟು ಚಂದ ಮಾಡ್ತೀವಿ ಶಿವರಾತ್ರಿ ಅಂದ ಕೂಡಲೇ ಬಾಪ್ ದಾದಾ ಖುಷಿ ಹೋತಾ है. ಲೇಕಿನ್ ಕ್ಯಾ ನಿಮ್ಮ ಸೇವಾ ಪ್ರೋಗ್ರಾಮು ಎಲ್ಲ ಮಾಡೋ ಪ್ಲಾನು ಎಲ್ಲ ಬಾಬನಿಗೆ ಬಹಳ ಖುಷಿ ಇದೆ. ಒಮ್ಮೊಮ್ಮೆ ವಿಶ್ವನಾಥ ದರ್ಶನ, ಇನ್ನೊಮ್ಮೆ ರಾಮೇಶ್ವರ ದರ್ಶನ, ಇನ್ನೊಮ್ಮೆ ಇನ್ನೇನು ಮಲ್ಲಿಕಾರ್ಜುನ ದರ್ಶನ, ದ್ವಾದಶ ಜ್ಯೋತಿರ್ಲಿಂಗ ದರ್ಶನ, ಅಮರನಾಥ ದರ್ಶನ, ಹೊಸ ಹೊಸ ಯೋಜನೆ ಮಾಡಿ ಏನಾರು ಮಾಡಿ ಎಲ್ಲರ ಮನಸ್ಸನ್ನ ಶಿವನ ಕಡೆಗೆ ಸೆಳೆಯುವಂಗೆ ಮಾಡ್ಬೇಕನ್ನುವಂಥದ್ದು ನಿಮ್ದು ಯೋಜನೆ ಎಲ್ಲ ಬಹಳ ಚೆನ್ನಾಗಿದೆ. ಲೇಕಿನ್ ಕೆಹನ ಅಚ್ಚ नहीं लगता है. ಆದರೆ ಅಂತ ಹೇಳಲಿಕ್ಕೇನೆ ನನಗೆ ಇಷ್ಟ ಆಗುದಿಲ್ಲ ಅಂತಾರೆ ಬಾಬಾ. ಜಗದಮ್ಮ ಮಾँ लेकिन शब्द को कहती थी सिंधी भाषा में. लेकिन किन कहते ही खिचड़े को. ಜಗದಂಬಾ ಸರಸ್ವತಿಯವರು ಈ ಸಿಂಧಿ ಭಾಷೆಯಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಿದ್ರಂತೆ. ಲೆಕ್ಕಿನ್ ಅಂದ್ರೆ ಲೇ ಕಿನ್, ಕಿನ್ ಅಂದ್ರೇನು ಖಿಚಡ. तो लेकिन कहना माना कुछ न कुछ खिचड़ा लेना. ಲೆಕ್ಕಿನ್ ಅಂತ ಹೇಳ್ತೀವಿ ಅಂದ್ರೆ ಮುಂದಕ್ಕೇನು ಸ್ವಲ್ಪ ಅಲ್ಲ ಸ್ವಲ್ಪ ಖಿಚಡವನ್ನ ತಗೊಂಡಂತೆ. तो लेकिन कहना अच्छा नहीं लगता है, कहना पड़ता है. ಬಾಬಾ ಅಂತಾರೆ ಲೆಕ್ಕಿನ್ ಅಂತ ಹೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಲೆಕ್ಕಿನ್ ಇದೆ ಅಂದ್ರೆ ಮುಂದಕ್ಕೆ ಖಿಚಡ ಅಂತೆಲ್ಲ ಅರ್ಥ. ನನಗೂ ಇಷ್ಟ ಆಗುದಿಲ್ಲ, ಆದ್ರೆ ಹೇಳಲೇಬೇಕಲ್ವಾ. ಜೈಸೆ ಅವ್ರ ಸೇವಾಕ್ಕೆ ಪ್ಲಾನ್ ಬನಾಯೇ ಬಿ ಹೈ. ಬೇರೆ ಬೇರೆ ಸೇವೆದೆಲ್ಲ ಪ್ಲಾನ್ ಮಾಡಿದಿರಿ.
बनाएंगे भी, लेकिन इस व्रत लेने का भी ಪ್ರೋಗ್ರಾಮ್ बनाना. ಈ ವ್ರತವನ್ನ ಕೈಗೊಳ್ಳುವಂತಹ ಪ್ರೋಗ್ರಾಮು ಮಾಡ್ಕೊಳ್ಳಿ. ಯಾವುದು ವ್ರತ? ರಿಟರ್ನ್ ದೇನಾ ಹಿ ಹೈ. ನಾನು ರಿಟರ್ನ್ ಕೊಡಬೇಕು, ನನ್ನನ್ನ ಟರ್ನ್ ಮಾಡಿ ತೋರಿಸ್ಬೇಕು. ಈ ವ್ರತವನ್ನ ಕೈಗೊಳ್ಳಿ. ಜಬ್ ಬಾಪ್ दादा कोई पूछते ही कैसे ही, तो मेजॉरिटी का यही उत्तर आता है तो बहुत अच्छे, लेकिन जितना बाप दादा कहते हैं उतना नहीं. ಚೆನ್ನಾಗಿದ್ದೀರಾ, ಹೆಂಗಿದ್ದೀರಿ ಅಂತ ಒಬ್ರನ್ನೊಬ್ರು ಕೇಳುವಾಗ, ಇಲ್ಲ ಚೆನ್ನಾಗಿದ್ದೀನಿ, ಆದ್ರೆ ಬಾಬಾ ಎಷ್ಟು ಹೇಳ್ತಾರೋ ಅಷ್ಟಿಲ್ಲ. ಅಭಿ ಉತ್ತರ ಹೋನಾ ಚಾಹಿಯೆ. ಹಾಗಾದ್ರೆ ಯಾವ ಉತ್ತರ ಇರ್ಬೇಕು? ಚೆನ್ನಾಗಿದ್ದೀರಾ, ಬಾಬಾ ಹೇಳಿದಂಗೆ ಎಷ್ಟು ಚೆನ್ನಾಗಿರ್ಬೇಕು ಅಷ್ಟು ಚೆನ್ನಾಗಿಲ್ಲ, ನಾನು ಎಷ್ಟು ಮಾಡ್ಬೇಕು, ಹಿಂಗಿರ್ಬೇಕು ಹಂಗಿಲ್ಲ ಅಂತ ಒಂದು ತೃಪ್ತಿಕರವಾದಂತ ಆನ್ಸರ್ ಇಲ್ಲ. ಹಾಗಾದ್ರೆ ಯಾವ ಉತ್ತರ ಬೇಕೀಗ? ಬಾಪ್ ದಾದಾ ಚಾತೆ ಹಿ ವಹಿ ಹೈ. ಬಾಪ್ ದಾದಾ ಏನ್ ಚಾತೆ ಹಿ ಅಂದ್ರಲ್ಲ, ಇವತ್ತು 3 ಚಾತೆ ಅಂದಾರ ಬಾಬಾ. ಇನ್ನೊಮ್ಮೆ ನೆನಪು ಮಾಡ್ತೀರಿ? 1ನೇ ಚಾತೆ ಏನು? हर एक बच्चा संपन्न बने, समान बने, सेवा में भी उपराम, सेवा में भी बेहद. दूसरा, कोई में खोटों में कोई में भी कोई, मेरे बच्चे अभी से एवरेडी हो जाए. बाप दादा यही चाहते हैं, एक बच्चे में भी किसी भी एक सब्जेक्ट की कमी नहीं रह जाए. ಇದು ಬಾಬಾನ ಇಚ್ಛೆ. ಈಗ ಚೆನ್ನಾಗಿದ್ದೀರಾ ಅಂತಂದ ಕೂಡ್ಲೆ ನಾನು ಚೆನ್ನಾಗಿದ್ದೀನಿ ಅನ್ನುವಂತ ಉತ್ತರ ಬರ್ಬೇಕಾದ್ರೆ ಬಾಪ್ ದಾದಾ ಚಾತೆ ಹಿ ವಹಿ ಹೈ. ಬಾಬಾ ಏನೇನು ಬಯಸಿದಾರೋ ನನ್ನಿಂದ ನಾನು ಅದೇ ರೀತಿ ಇದ್ದೀನಿ. ಇದು ಉತ್ತರ ಹೋನಾ ಚಾಹಿಯೆ. ನೋಟ್ ಕರೋ ಬಾಪ್ ದಾದಾ ಕ್ಯಾ ಕ್ಯಾ ಚಾಹತಾ ಹೈ. ನೋಟ್ ಮಾಡ್ಕೊಂಡ? 3 ಬಾಪ್ ದಾದಾ ಕ್ಯಾ ಕ್ಯಾ ಚಾಹತಾ ಹೈ. ತೋ ಲಿಸ್ಟ್ ಲಿಖಾಲೋ. ಇಷ್ಟ ಅಲ್ಲ, ಇವತ್ತಿನ ಮುರಳಿಯಲ್ಲಿ 3 ಹೇಳಿದ್ದಾರೆ ಬಾಬಾ. ಇನ್ನು ಎಷ್ಟೋ ಮುರಳಿಯಲ್ಲಿ ಬಾಬಾ ಕ್ಯಾ ಕ್ಯಾ ಚಾಹತೆ ಹಿ ಅಂತ ಹೇಳ್ತಾ ಇರ್ತಾರೆ. ಲಿಸ್ಟ್ ನಿಕಾಲೋ, ಚೆಕ್ ಕರೋ. ಬಾಪ್ ದಾದಾ ಯೇ ಚಾಹತಾ ಹೈ, ವೋ ಹೈ ಯಾ ನಹಿ ಹೈ. ಬಾಪ್ ದಾದಾ ಈ ರೀತಿ ಬಯಸ್ತಿದ್ದಾರೆ, ಬಾಪ್ ದಾದಾ ನನ್ನ ನೋಡಿ ಈ ರೀತಿ ಇಷ್ಟಪಡ್ತಿದ್ದಾರೆ, ನಾನು ಹಿಂಗಿರ್ಬೇಕಂತ ಆಸೆ ಪಡ್ತಿದ್ದಾರೆ ಅಂತ ಅನ್ನೋದನ್ನ ಲಿಸ್ಟ್ ಮಾಡಿ, ಆ ರೀತಿ ನಾನು ಇದ್ದೀನೋ ಇಲ್ಲೋ ತಮ್ಮಂತಾವ್ ಚೆಕ್ ಮಾಡ್ಕೊಳ್ಳಿ. 1ನೇದು ಚೆಕ್ ಮಾಡ್ಕೊಳ್ಳಿಕ್ಕೆ ಏನಂದ್ರು ಬಾಬಾ? ಬ್ರಹ್ಮ ಬಾಬನ ಮೇಲೆ ಪ್ರೀತಿ ಇದೆ ಅಂತಂದ್ರೆ ನಾನು ಟರ್ನ್ ಆಗಿ ತೋರಿಸ್ಬೇಕು. ನಾನು ಟರ್ನ್ ಆಗಿದ್ದೀನೋ ಇಲ್ಲೋ, ಪರಿವರ್ತನೆ ಆಗಿದ್ದೀನೋ ಇಲ್ಲೋ ಅದನ್ನ ಚೆಕ್ ಮಾಡ್ಕೋಬೇಕು. ಈಗ ಶುಭ ಬಂದೇನಂತಂದ್ರೆ ಲಿಸ್ಟ್ ಏನ್ ಬಯಸ್ತಿದಾರೋ ಬಾಬಾ ಅದು ಲಿಸ್ಟ್ ತೆಗೆದು ಆ ರೀತಿ ನಾನು ಇದ್ದೀನೋ ಇಲ್ಲೋ. ದುನಿಯಾ ವಾಲೆ ಆಪ್ ಪೂರ್ವಜೋ ದ್ವಾರ ಮುಕ್ತಿ ಚಾತೆ. ಜಗತ್ತಿನ ಜನ ನೋಡಿ, ನಾವೆಲ್ಲ ಪೂರ್ವಜರು, ನಮ್ಮಿಂದ ಮುಕ್ತಿಯನ್ನ ಬಯಸ್ತಿದ್ದಾರೆ. ಚಿಲ್ಲಾರಿ ಹಿ ಮುಕ್ತಿದೋ ಅಲ್ವಾ? ಬಾಬಾ ನಮ್ಮನ್ನ ನೋಡಿ ಚಾತೆ ಹಿ, ದುನಿಯಾ ವಾಲೆ ನಮ್ಮನ್ನ ನೋಡಿ ಕ್ಯಾ ಚಾತೆ? ಅವರು ಮುಕ್ತಿ ಚಾತೆ ಹಿ, चिल्ला रहे हैं मुक्ति दो. जब तक मेजॉरिटी बच्चे अपने पुराने संस्कार, जिसको आप नेचर कहते हो, नेचुरल नहीं नेचर, उसमें कुछ भी थोड़ा रहा हुआ है, मुक्त नहीं हुए ही तो सर्वात्माओं को मुक्ति नहीं मिल सकती. ನೋಡಿ, ಬಾಬಾ ನಮ್ಮನ್ನ ಏನು ಬಯಸ್ತಿದ್ದಾರೆ? ಜಗತ್ತಿನ ಜನರ ನಮ್ಮಿಂದ ಏನು ಬಯಸ್ತಿದ್ದಾರೆ? ಜಗತ್ತಿನ ಜನರು ಹೇಳುವಂಗೆ ಅವರಿಗೆ ಮುಕ್ತಿ ಕೊಡಬೇಕಾದ್ರೆ ಬಾಬಾ ಹೇಳಿದಂತೆ ನನ್ನನ್ನು ಏನ್ ಮಾಡ್ಕೋಬೇಕು? ನಾನು ಟರ್ನ್ ಮಾಡ್ಕೋಬೇಕು. ಅದಕ್ಕೆ ಬಾಬಾ ಅಂತಾರೆ, ಎಷ್ಟು ಅವರು ಚಿಲ್ಲಾರಿ ಮುಕ್ತಿ ಕೊಡಿ ಅಂತ. ನಮ್ಮ ಹತ್ರ ಇನ್ನೂ ಹಳೆಯ ಸಂಸ್ಕಾರ, ಅದನ್ನ ನೇಚರ್ ಅಂತೀವಿ. ಅದು ನ್ಯಾಚುರಲ್ ಅಲ್ಲ, ಸ್ವಲ್ಪ ಸ್ವಲ್ಪ ಇನ್ನೂ ಸಹಿತ ಇದೆ, ಹಳೆಯ ಸಂಸ್ಕಾರ ಉಳ್ಕೊಂಡಿದೆ. ಎಲ್ಲಿವರೆಗೆ ಅದರಿಂದ ನಾವು ಮುಕ್ತರಾಗೋದಿಲ್ವೋ ಆಗ ಸರ್ವ ಆತ್ಮಗಳಿಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. तो बाप दादा कहते, हे मुक्तिदाता के बच्चे. ಈಗ ಬಾಪ್ ದಾದಾ ಏನ್ ಹೇಳ್ತಾರೆ? ತಾನು ಮುಕ್ತಿದಾತ, ನಾನು ಮುಕ್ತಿದಾತನ ಮಕ್ಕಳೇ, ಮಾಸ್ಟರ್ ಮುಕ್ತಿದಾತ. अभी अपने को मुक्त करो तो सर्व आत्माओं के लिए मुक्ति का द्वार खुल जाए. ಈಗ ನಮ್ಮನ್ನು ಮುಕ್ತಗೊಳಿಸ್ಬೇಕು. ಯಾವ್ದ್ರಿಂದ? अपने पुराने संस्कार
जिसको आप नेचर कहते हो, ನ್ಯಾಚುರಲ್ नहीं ನೇಚರ್, उसमें कुछ भी ತೋಡ ರಹಾ ಹುವಾ ಹೈ, ಅದರಿಂದ ಮುಕ್ತರಾಗ್ರಿ. ಬಹಳ ಇಲ್ಲ, ಒಂದ್ ಸ್ವಲ್ಪ ಉಳ್ಕೊಂಡಿದೆ, ಅದರಿಂದ ಮುಕ್ತರಾಗ್ರಿ. ಆಗ ಮುಕ್ತಿದಾತನ ಮಾಸ್ಟರ್ ಮುಕ್ತಿದಾತ ಮಕ್ಕಳು ನಾವು ಅನ್ಯರಿಗೂ ಮುಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಆವಾಗ ಮುಕ್ತಿ ಕಾ ದ್ವಾರ ಖುಲ್ ಜಾಯ್, ಮುಕ್ತಿಯ ಬಾಗಿಲು ತೆರೆಯಲ್ಪಡ್ತದೆ. ಸುನಾಯ್ತಾನ ಗೇಟ್ ಕಿ ಚಾಬಿ ಕ್ಯಾ ಹೈ? ಬೇಹದ್ ಕಾ ವೈರಾಗ್ಯ. ಹಿಂದೆ ಮುರಳಿಯಲ್ಲಿ ಹೇಳಿದ್ದಾರೆ ಬಾಬಾ, ಪರಿಣಾಮದ ಗೇಟ್ ಓಪನ್ ಮಾಡುವಂತ ಚಾಬಿ ಯಾವುದು? ಬೇಹದ್ದಿನ ವೈರಾಗ್ಯ. ಕಾರ್ಯ ಸಬ್ ಕರೋ ಲೇಕಿನ್ जैसे भाषणों में कहते हो, प्रवृत्ति वालों को कमल पुष्प समान बनो, ऐसे सब कुछ करते कर्तापन से मुक्त, न्यारे, ना साधनों के वश, ना पोजिशन के वश. ಇವೆಲ್ಲ ಭಾಷಣದಲ್ಲಿ ಹೇಳ್ತೀವಲ್ಲ. ಏನ್ ಹೇಳ್ತೀವಿ ಭಾಷಣದಲ್ಲಿ? ಕ್ಲಾಸ್ ಮಾಡುವಾಗ, ಭಾಷಣ ಮಾಡುವಾಗ ಕುಂತು ಹೇಳ್ತೀವಿ. ಪ್ರವೃತ್ತಿ ಮಾರ್ಗದವರಿಗೆ ಏನ್ ಹೇಳ್ತೀವಿ? ಕಮಲ ಪುಷ್ಪ ಸಮಾನ ಇರಿ, ಎಲ್ಲವನ್ನು ಮಾಡ್ತಾ ಇದ್ರು ನಾನು ಮಾಡಿದೆ ಅನ್ನೋದರಿಂದ ಮುಕ್ತ ಇರಿ, ನ್ಯಾರ ಇರಿ, ಯಾವುದೇ ಸಾಧನಗಳಿಗೆ ವಶ ಆಗ್ಬೇಡಿ, ಯಾವುದೇ ಪೊಸಿಷನ್ಗೆ ವಶ ಆಗ್ಬೇಡಿ. ಕುಚ್ ನಾ ಕುಚ್ ಮಿಲ್ ಜಾಯ್, ಏ ಪೊಸಿಷನ್ ನಹಿ ಅಪೋಸಿಷನ್ ಹೇ ಮಾಯಾ ಕಿ. ಇದರಲ್ಲಿ ಸ್ವಲ್ಪಲ್ಲ ಸ್ವಲ್ಪ ಬಂತಂದ್ರೆ ಅದು ಮಾಯೆಯ ಅಪೋಸಿಷನ್, ಪೊಸಿಷನ್ ಅಲ್ಲ. ನ್ಯಾರೆ ಅವ್ರ ಬಾಪಕ್ಕೆ ಪ್ಯಾರೆ. ಮುಷ್ಕಿಲ್ ಯಾಕ್ಯಾ? ನ್ಯಾರೆ ಅವ್ರ ಪ್ಯಾರೆ ಬನ್ನ. ಎಲ್ಲದರಿಂದ ಭಿನ್ನ ಇರ್ಬೇಕು. ಎಲ್ಲ ಕೆಲಸ ಮಾಡ್ತಾ ಇದ್ರು ಕರ್ತಾಪನ್ನಿಂದ ಭಿನ್ನ ಇರ್ಬೇಕು, ಸಾಧನಗಳಿಂದ ಭಿನ್ನ ಇರ್ಬೇಕು. ಪೊಸಿಷನ್ ಸಿಗ್ತದೆ, ಆದರೆ ಭಿನ್ನ ಇರ್ಬೇಕು. ಈ ನ್ಯಾರ ಮತ್ತೆ ಪ್ಯಾರ ಇರ್ಲಿಕ್ಕೆ ಕಷ್ಟ ಆಗ್ತದ? ಮುಷ್ಕಿಲ್ ಯಾಕ್ಯಾ? ಜಿಸ್ಕೋ ಮುಷ್ಕಿಲ್ ಆಗ್ತದೆ वो हाथ उठाओ. ಹೇಳಿ, ನನ್ಗೆ ನ್ಯಾರ ಪ್ಯಾರ ಇರ್ಲಿಕ್ಕೆ ಕಷ್ಟ ಆಗ್ತದೆ ಬಾಬಾ ಅನ್ನೋಂತಿದ್ರೆ ಕೈ ಎತ್ರಿ. ಬಾಬಾ ಕಷ್ಟ ದೂರ ಮಾಡ್ತಾರೆ, ಮತ್ತೆ ನಿವಾರಣೆ ಕೊಡ್ತಾರೆ, ಶಕ್ತಿ ತುಂಬ್ತಾರೆ. ಕೈ ಎತ್ತಿ. ನ್ಯಾರ ಪ್ಯಾರ ಆಗ್ಲಿಕ್ಕೆ ನನ್ಗೆ ಕಷ್ಟ ಆಗ್ತಾ ಉಂಟು ಅನ್ನೋರು ಕೈ ಎತ್ತಿ. ಕಿಸಿನೇ हाथ नहीं उठाया, किसको भी मुश्किल नहीं लगता, फिर तो शिवरात्रि तक सब संपन्न हो जाएंगे. वाह, ಯಾರಿಗೂ ಕಷ್ಟ ಇಲ್ಲ ನ್ಯಾರ ಪ್ಯಾರ ಆಗ್ಲಿಕ್ಕೆ. ಹಾಗಾದ್ರೆ ಸರಿ, ಶಿವರಾತ್ರಿ ಒಳಗಾಗಿ ನೀವೆಲ್ಲ ಏನಾಗ್ತೀರಿ? ಸಂಪನ್ನ ಆಗ್ಬಿಡ್ತೀರಿ. ಜಬ್ ಮುಷ್ಕಿಲ್ ನಹಿ ಹೈ ತೋ ಬನ್ನ ಹಿ ಹೈ ನಾ. ನಿಮ್ಗೆ ಕಷ್ಟ ಇಲ್ಲ, ನೀವು ಕಷ್ಟ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಕೈ ಎತ್ತಲಿಕ್ಕೆ ತಯಾರಿಲ್ಲ. ಕಷ್ಟ ಇಲ್ಲ ಅಂತಂದ ಮೇಲೆ ನೀವು ಶಿವರಾತ್ರಿ ಒಳಗಾಗಿ ಏನಾಗ್ಬೇಕೀಗ? ಸಂಪನ್ನ ಆಗ್ರಿ. ಮುಷ್ಕಿಲ್ ಇಲ್ಲ ಅಂತಂದ್ಮೇಲೆ ಆಗ್ಲೇಬೇಕಲ್ವ ನಾವು. ಬ್ರಹ್ಮ ಬಾಪ್ ಸಮಾನ್ ಬನ್ನ ಹಿ ಹೈ. ಏನಾಗ್ಬೇಕು? ಬ್ರಹ್ಮ ಬಾಬನ ಸಮಾನ ಆಗ್ಲೇಬೇಕು. ಸಂಕಲ್ಪ ಮೇ ಬಿ, ಬೋಲ್ ಮೇ ಬಿ, ಸೇವಾ ಮೇ ಬಿ, ಸಂಬಂಧ ಸಂಪರ್ಕ ಮೇ ಬಿ, ಸಬ್ ಮೇ ಬ್ರಹ್ಮ ಬಾಪ್ ಸಮಾನ್. ಯಾವ್ದ್ಯಾವ್ದ್ರಲ್ಲಿ? ಸಂಕಲ್ಪದಲ್ಲಿಯೂ ಬ್ರಹ್ಮ ಬಾಬನ ಸಮಾನ ಆಗ್ಬೇಕು, ಮಾತಿನಲ್ಲಿಯೂ ಬ್ರಹ್ಮ ಬಾಬನ ಸಮಾನ ಆಗ್ಬೇಕು, ಸೇವೆಯಲ್ಲಿಯೂ ಬ್ರಹ್ಮ ಬಾಬನ ಸಮಾನ ಆಗ್ಬೇಕು, ಸಂಬಂಧ ಸಂಪರ್ಕದಲ್ಲಿಯೂ ಬ್ರಹ್ಮ ಬಾಬನ ಸಮಾನ. ಹೇಳಿ ಒಂದೇ ಶಬ್ದದಲ್ಲಿ, ಯಾವ್ದದು? ನ್ಯಾರ ಮತ್ತು ಪ್ಯಾರ. ಹೆಂಗಿದ್ರು ಬ್ರಹ್ಮ ಬಾಬಾ? ಎಲ್ಲಾ ಜಿಮ್ಮೆವಾರಿ ಇತ್ತವರಿಗೆ. ಮಕ್ಕಳ ಜಿಮ್ಮೆವಾರಿ, ಜವಾಬ್ದಾರಿ, ಆಮೇಲೆ ಯಜ್ಞದ್ದು ಎಷ್ಟು ಅಪೋಸಿಷನ್ ಆ ಸಮಯದಲ್ಲಿ, ವಾತಾವರಣ, ಆರೋಗ್ಯ, ಎಲ್ಲದರದ್ದು ಇದ್ರು. ನ್ಯಾರ ಮತ್ತು ಪ್ಯಾರ ಎಲ್ಲವನ್ನ ನಿಭಾಯಿಸ್ತಾ ಇದ್ರು. ಅಷ್ಟು ಜನರನ್ನ ತಯಾರು ಮಾಡ್ತಾ ಇದ್ರು. ಹೆಂಗೆ ಅವರ ಸಂಕಲ್ಪ ಹೆಂಗಿತ್ತು, ಮಾತು ಹೆಂಗಿತ್ತು, ಸೇವೆ ಹೇಗಿತ್ತು, ಸಂಬಂಧ ಸಂಪರ್ಕ ಹೆಂಗಿತ್ತು ಬ್ರಹ್ಮ ಬಾಬಂದು. ಆ ರೀತಿ ನಾವು ತಂದೆಯ ಸಮಾನ ಆಗಿ ತೋರಿಸಿರಿ. ಅಚ್ಚಾ, ಜೋ ಸಮಜ್ತೆ ಹಿ ಬ್ರಹ್ಮ ಬಾಪ್ और दादा ग्रेट ग्रेट ग्रैंडफादर, उससे मेरा बहुत बहुत 100% से भी ज्यादा प्यार है, वो हाथ उठा. ನೋಡ, ಬ್ರಹ್ಮ ಬಾಬನ್ ಜೊತೆಗೆ ಅವನು ಬ್ರಹ್ಮ ಬಾಬಾ, ದಾದಾ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ನನಗೆ 100%ಗಿಂತಲೂ ಜಾಸ್ತಿ ಪ್ರೀತಿ ಇದೆ ಅವರ ಮೇಲೆ ಅನ್ನೋರು ಕೈ ಎತ್ತಿ. ಖುಷಿ ನಹಿ ಕರ್ನಾ, ಕೈ ಎತ್ತಿ. ಬರೀ ನನ್ನನ್ನು ಖುಷಿ ಪಡಿಸೋದಲ್ಲ, ಸಿರ್ಫ್ ಅಭಿ ಅಭಿ ಖುಷಿ ನಹಿ ಕರ್ನಾ, ಬರೀ ಈಗೀಗಷ್ಟೇ ಖುಷಿ ಪಡಿಸೋದಲ್ಲ. ಸಬಿನೇ ಉಠಾಯ, ಎಲ್ಲರೂ ಕೈ ಎತ್ತಿದ್ರು.
टीवी में निकाल रहे हो ना, शिवरात्रि पर ये टीवी देखेंगे और हिसाब लेंगे, ठीक है। जरा भी ಸಮಾನತಾ में अंतर नहीं हो, ಸಮಾನತೆಯಲ್ಲಿ ಏನೂ ಅಂತರ ಇರಬಾರ್ದು. ಸಂಕಲ್ಪದಲ್ಲಿ, ಮಾತಿನಲ್ಲಿ, ಸೇವೆಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಎಷ್ಟು ಬ್ರಹ್ಮ ಬಾಬಾ ಹೆಂಗಿದ್ರು, ಎಷ್ಟು ನ್ಯಾರ ಪ್ಯಾರ ಇದ್ರು. ಬ್ರಹ್ಮವನ್ನು ಸಮಾನ ಬಾಬಾ ಅಂತರ ಸಮಾನತೆಯಲ್ಲಿ अंतर ಇರಕೂಡದು. प्यार के पीछे कुर्बान करना क्या बड़ी बात है। दुनिया वाले तो अशुद्ध प्यार के पीछे जीवन में देने के लिए तैयार हो जाते हैं. ಬಾಬಾ ಅಂತರ ಪ್ರೀತಿಯ ಹಿಂದೆ ಕುರ್ಬಾನ್ ಆಗಿ ಬಿಡುದು ಏನ್ ದೊಡ್ಡ ಮಾತು. ಎಷ್ಟು ಪ್ರೀತಿ, ಪ್ರೀತಿಗೆ ಶರಣಾಗತ ಆಗ್ಬಿಡ್ತೀವಿ ನಾವು. ಕ್ಯಾ ಬಡಿ ಬಾತೆ. ಹ್ಞೂ ಬಾಬಾ ನೀನ್ ಹೇಗಂತೀಯ ಹಂಗೆ, ಎಸ್ ಬಾಬಾ ನಾನು ನಿನ್ನ ಸಮಾನ ಆಗ್ಬಿಡ್ತೀನಿ ಬಾಬಾ. ಪ್ರೀತಿ ಇದೆ ಅಂತಂದ್ಮೇಲೆ ಟರ್ನಾಗಿ ತೋರಿಸ್ಲೇಬೇಕು, ಪ್ರೀತಿ ಇದೆ ಅಂತಂದ್ಮೇಲೆ ಕುರ್ಬಾನ್ ಆಗ್ಲೇಬೇಕಲ್ವ. ಸರಿ, ಜಗತ್ತಿನ ಜನ ನೋಡಿ, ಅಶುದ್ಧ ಪ್ರೀತಿಯ ಹಿಂದೆ ಜೀವನವನ್ನೇ ಕೊಡ್ಲಿಕ್ಕೆ ತಯಾರಾಗ್ಬಿಡ್ತಾರೆ. ಅದು ಅಶುದ್ಧ ಪ್ರೀತಿ. ಬಾಪ್ ದಾದಾ ತೋ ಸಿರ್ಫ್ ಕೇತೆ ಹಿ ಕಿಚಡಾ ದೇದೋ ಬಸ್. ನಾನು ಏನ್ ಕೇಳ್ತಿದ್ದೀನಿ ನಿಮ್ಮ ಹತ್ರ, ಕಿಚಡಾ ಕೊಟ್ಟು ಬಿಡಿ ಅಂತಿದ್ದೀನಿ ಅಷ್ಟೇ. ಅಚ್ಚಿ ಚೀಸ್ ನಹಿದು ಕಿಚಡಾ ದೇದೋ. ಒಳ್ಳೆಯ ವಸ್ತುವನ್ನ ನಾನೇನ್ ಕೇಳ್ತಾ ಇಲ್ಲ, ನಿಮ್ಮಲ್ಲಿರೋ ಕಿಚಡವನ್ನ ಕೊಟ್ಟು ಬಿಡಿ. ಕಮ್ಜೋರಿ ಏನಿದೆ, ಕಮಿ ಕ್ಯಾ ಹೇ, ಕಿಚಡಾ ಹೇನ. ನಮ್ಮ ದುರ್ಬಲತೆ ಅಥವಾ ನಮ್ಮ ಹತ್ರ ಏನ್ ಕೊರತೆ ಇದೆ ಅದು ಕಿಚಡ ಅಲ್ವಾ. ಕಿಚಡ ಕುರ್ಬಾನ್ ಕರ್ನ ಕ್ಯಾ ಬಡಿ ಬಾತ್. ಕಿಚಡವನ್ನ ಅವನಿಗೆ ಅರ್ಪಣೆ ಮಾಡುವಂಥದ್ದು ಏನ್ ದೊಡ್ಡ ಮಾತು. ಪರಿಸ್ಥಿತಿ ಸಮಾಪ್ತ ಹೋ ಜಾಯ್, ಸ್ವಸ್ಥಿತಿ ಶ್ರೇಷ್ಠ ಹೋ ಜಾಯ್. ನಾವು ಕಿಚಡವನ್ನ ಭಾವನೆಗೆ ಕೊಟ್ಟು ಬಿಟ್ರೆ ಪರಿಸ್ಥಿತಿ ಸಮಾಪ್ತಿ, ನಮ್ಮ ಸ್ವಸ್ಥಿತಿ ಶ್ರೇಷ್ಠ ಆಗ್ಬಿಡ್ತದೆ. ನೋಡಿ ಬಾಬಂದು ಪ್ಲಾನ್ ಹೆಂಗಿದೆ ಅಂತ. ಪರಿಸ್ಥಿತಿಯನ್ನು ಸಮಾಪ್ತಿ ಮಾಡಬೇಕಾದ್ರೆ, ಸ್ವಸ್ಥಿತಿ ಶ್ರೇಷ್ಠ ಆಗ್ಬೇಕಾದ್ರೆ ಒಳಗಿನ ಕಿಚಡವನ್ನ ಬಾಬನಿಗೆ ಕೊಟ್ಟು ಬಿಡ್ಬೇಕು. ಅವನ ಜೊತೆ ಪ್ರೀತಿ ಇದೆ ಅಂತಂದ್ಮೇಲೆ ಕೊಡಿ. ಪ್ರೀತಿ ಇದೆ ಅಂತ ಹೇಳ್ತಿರಲ್ಲ, ಕೈ ಎತ್ತಿದಿರಲ್ಲ, ಕುರ್ಬಾನ್ ಆಗ್ರಿ, ಕೊಟ್ಬಿಡಿ. ಬ್ರಹ್ಮಬನ ಸಮಾನಾಗಿ ತೋರ್ಸ್ರಿ. ಬತಾತೆ ತೋ ಯಹಿ ಹೇನಾ, ಕ್ಯಾ ಕರೆ ಪರಿಸ್ಥಿತಿ ಐಸೀತಿ ಹೇಳ್ತಿರಲ್ವಾ. ಪರಿಸ್ಥಿತಿ ಏನ್ ಮಾಡೋದು, ಹಿಂಗಿದೆ ಅಲ್ವಾ. ತೋ ಹಿಲಾನೆ वाली परिस्थिति का नाम ही नहीं हो. हिलाने वाली परिस्थिति का नाम ही नहीं हो. ऐसी ಸ್ವಸ್ಥಿತಿ ಶಕ್ತಿಶಾಲಿ. ನನ್ನನ್ನ ಅಲುಗಾಡಿಸುವ ಪರಿಸ್ಥಿತಿ ಹೆಸರು ಸಹಿತ ಇರಬಾರ್ದು. ಅಷ್ಟರ ಮಟ್ಟಿಗೆ ನನ್ನ ಸ್ವಸ್ಥಿತಿ ಶಕ್ತಿಶಾಲಿಯಾಗಿರ್ಬೇಕು. ಯಾಕೆ ಹೇಳಿ, ಸಮಾಪ್ತಿ ಕ ಪರ್ದಾ ಕುಲೆ ತೋ ಸಬ್ ಕ್ಯಾ ದಿಖಾಯಿ ದೇವೆ. ಸಮಾಪ್ತಿಯ ಪರದೆಯನ್ನ ಸರಿಸಿದಾಗ ನಮ್ಮ ಯಾವ ರೂಪ ಕಾಣ್ಬೇಕು, ಯಾವ ರೂಪ ಅದು. ಫರಿಷ್ಠಾ ಚಮಕ್ ರಹೇ. ಅದಕ್ಕೇನೆ ಬಾಬಾ ಮೊದ್ಲೇ ಒಂದು ಮಾತಂದಾರೆ, ಅವನ ಇಚ್ಛೆ ಏನು, ಎವರಿಡೇ ಇರ್ಬೇಕು ಮಕ್ಕಳು. ಬಾಬನ ಇಚ್ಛೆಯಲ್ಲಿ ಒಂದಿಚ್ಛೆ ಯಾವುದು, ಮೇರೆ ಬಚ್ಚೆ ಅಭಿ ಸೆ ಎವರಿಡೇ ಹೋ ಜಾಯ್. ಹೆಂಗೆ ನಮ್ಮನ್ನ ರೆಡಿ ಮಾಡೇ ಬಿಡ್ತಾನೋನ, ಸದಾ ಸಿದ್ಧ ಮಾಡ್ತಾನೆ, ರೆಡಿ ಮಾಡ್ತಿದ್ದಾನೆ. ನಾವು ಅದನ್ನ ಕಾಯಂ ಇಟ್ಕೊಂಡು ಏನಾಗ್ಬೇಕು, ಸದಾ ಸಿದ್ಧರಾಗಿರ್ಬೇಕ. ಯಾಕೆಂದ್ರೆ ಸಮಾಪ್ತಿಯ ಪರದೆ ತೆರೆಯಲ್ಪಡ್ತದೆ. ಆವಾಗ ಏನ್ ಕಾಣ್ಬೇಕು, ಫರಿಷ್ಠೆ ಚಮಕ್ ರಹೇ ಹಿ, ಸಬಿ ಬಚ್ಚೆ ಚಮಕ್ತೆ ಹುಯೇ ದಿಖಾಯಿ ದೇ. ನೋಡಿ ಅವನ ಇಚ್ಛೆ ಎಂತೆಂತ ಇಚ್ಛೆ, ಕನಸು ಕಾಣ್ತಿದ್ದಾನೆ. ಅವನ ಕನಸ ನನಸಾದದ್ದೇ ಕನಸ. ನಾವು ಆ ರೀತಿ ಹಿಂದೆ ಮಾಡಿದ್ದೀವಿ ಹಂಗೆ. ಅದನ್ನೇ ಈಗ ಮತ್ತೆ ಪುನಃ ಹೇಳಿ ಮತ್ತೆ ನಮ್ಮನ್ನ ಆ ಸ್ಥಿತಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಬಾಬಾ. ಬಾಬನ ಇಚ್ಛೆ ನೋಡಿ ಹೆಂಗಿದೆ ಅಂತ. ಸಭಿ ಬಚ್ಚೆ ಚಮಕ್ತೆ ಹುಯೇ ದಿಖಾಯಿ ದೇ, ಫರಿಷ್ಠೆ ಚಮಕ್ ರಹೇ ಹಿ, ಇಸ್ಲಿಯೇ ಅಭಿ ಪರ್ದಾ ಖುಲ್ನಾ ರುಕಾ ಹುವಾ ಹೈ. ಅದಕ್ಕೆ ಇನ್ನೂ ಸಹಿತ ಪರದೆ, ಸಮಾಪ್ತಿಯ ಪರದೆ ಇನ್ನೂ ಸರಿಸಿಲ್ಲ, ತಡೆಯಲ್ಪಟ್ಟಿದೆ. ದುನಿಯಾ ವಾಲೆ ಚಿಲ್ಲಾ ರಹೇ ಹಿ, ಪರ್ದಾ ಕೋಲೋ ಪರ್ದಾ ಕೋಲೋ. ಜಗತ್ತಿನ ಜನ ಏನ್ ಮಾಡ್ತಿದ್ದಾರೆ, ಬೊಬ್ಬಿಡ್ತಾ ಇದ್ದಾರೆ. ಪರದೆಯನ್ನ ಸರಿಸಿರಿ. ತೋ ಅಪ್ಪನ ಪ್ಲಾನ್ ಆಪಿ ಬನಾವನ.
बना हुआ प्लान देते हैं ना तो फिर कई बातें होती है. अपना प्लान अपनी हिम्मत से बनाओ. ನಿಮ್ಮ ಪ್ಲಾನ್ ಅನ್ನ ತಯಾರು ಮಾಡಿ. ನಿಮ್ಮ ಪ್ಲಾನ್ ಅನ್ನ ನಿಮ್ಮ ಸಾಹಸದಿಂದ ತಯಾರು ಮಾಡಿ. ದೃಢತಾ ಕಿ ಚಾಬಿ ಲಗಾವ್. ಪ್ಲಾನ್ ತಯಾರು ಮಾಡಬೇಕು, ಸಾಹಸದಿಂದ ಪ್ಲಾನ್ ತಯಾರು ಮಾಡಬೇಕು. ಅದಕ್ಕೆ ದೃಢತೆಯ ಚಾಬಿಯನ್ನ ಹಾಕಿಬಿಡಿ. ಏನ್ ಸಿಗ್ತದೆ? सफलता मिलनी ही है. दृढ़ संकल्प करते हो और बाप दादा खुशी होते हैं. वाह बच्चे वाह. अपना प्लान अपनी हिम्मत से बनाओ, दृढ़ता की चाबी लगाओ, सफलता मिलनी ही है. दृढ़ संकल्प करते हो और बाप दादा खुशी होते हैं. वाह बच्चे वाह. दृढ़ संकल्प किया लेकिन दृढ़ता में फिर थोड़ा थोड़ा अलबेलापन मिक्स हो जाता है. ಈ ಲೆಕ್ಕಿನ್ ಬಂತಂದ್ರೆ ಮುಂದಕ್ಕೆ ಕಿಚಡನೆ. ಏನ್ ಮಾಡ್ತೀರಿ? ದೃಢ ಸಂಕಲ್ಪ ಮಾಡಿರ್ತೀವಿ, ಆದರೆ ದೃಢತೆಯ ಜೊತೆಗೆ ಸ್ವಲ್ಪ ಸ್ವಲ್ಪ ಅಲ್ಬೆಲಾಪನ್ ಮಿಕ್ಸ್. इसलिए सफलता भी कभी आधी कभी पौनी परसेंटेज में हो जाती है. ಆವಾಗ ಸಫಲತೆ 0.5% 0.25% ಸಿಗೋದು, ಫುಲ್ ಪರ್ಸೆಂಟ್ ಸಿಗಂಗಿಲ್ಲ. जैसे प्यार 100% है वैसे पुरुषार्थ में संपन्नता यह भी 100% हो. ಪ್ರೀತಿಯಲ್ಲಿ 100% ಇದೆ ಅಂದಮೇಲೆ ಪುರುಷಾರ್ಥದಲ್ಲಿ ಸಂಪನ್ನತೆನು 100% ಇರಬೇಕು. ಜಾದಾ ಬಲೆ ಹೋ ಕಮ್ ನಹಿ ಹೋ. ಅದಕ್ಕಿಂತ ಬೇಕಾದ್ರೆ ಜಾಸ್ತಿ ಇರ್ಲಿ, ಕಡಿಮೆ ಇರಬಾರ್ದು. ಪಸಂದ್ है? शिवरात्रि पर जलवा दिखाएंगे, पसंद है? हम नहीं बनेंगे तो कौन बनेगा? ನಾನು ಬಾಬಾ ಹೇಳ್ದಂಗೆ ನಡೆದಿಲ್ಲ ಅಂದ್ರೆ ಇನ್ಯಾರು ನಡೆಯೋರು? ಅಂಶ ಮಾತ್ರನ ಯಾವ ದುರ್ಬಲತೆನೋ ಹಳೆಯ ಸಂಸ್ಕಾರನ ಕಿಚಡನೋ ಇವತ್ತಿನಿಂದ ಉಳಿಯುವಂಗಿಲ್ಲ. ನನ್ನ ದರ್ಶನ ಜಗತ್ತಿಗೆ ತೋರಿಸ್ಬೇಕು. ನಾನು ಯಾವ ದರ್ಶನ? ಫರಿಶ್ತಾ ಚಮಕ್ ರಹೇ ಹಿ. हम नहीं बनेंगे तो कौन बनेगा? यह निश्चय रखो. हम ही थे, हम ही है और फिर भी हम ही होंगे. ನಿಶ್ಚಯ ಇಟ್ಕೊಂಡ್ರ? ಅದೇ ಯಾಕೆ ಬಾಬಾ ಅಷ್ಟು ನಿಶ್ಚಯದಿಂದ ಹಿಂಗಾಗ್ತಿರಿ ಹಿಂಗಾಗ್ರಿ ಅಂತ ಯಾಕಂತಾರಂದ್ರೆ, ನಾನು ಹಿಂದೆ ಆಗಿದ್ದೆ, ನಾನೇ ಆದವನು, ಮತ್ತೆ ಪುನಃ ನಾನೇ ಆಗ್ತೀನಿ. ಇದು ನಮ್ಗೆ ಒಳಗಡೆ ನಿಶ್ಚಯ ಇರ್ಬೇಕು. ಅಯ್ಯೋ ಬಾಬಾ ಇಷ್ಟ ಅಂತಾರ, ಅದೇ ಹಂಗಾಗ್ಲಿಕ್ಕಾಗ್ತದೆ, ಅದು ಬೇಡ. ನಾನು ಆಗಿದ್ದೆ, ಹಿಂದೆ ಆಗಿದ್ದೆ, ನಾನು ಹಂಗ್ ಮಾಡಿದ್ದೆ. ಅದನ್ನೇ ಬಾಬಾ ಹೇಳ್ತಿದ್ದಾರೆ. ನಿಶ್ಚಯ ಇರ್ಲಿ. फिर हम ही बनेंगे, हम ही होंगे. ये निश्चय ವಿಜಯ ಬನಾ ದೇಗಾ. ಈ ಟೈಪ್ ನಿಶ್ಚಯ ಇದ್ರೆ ವಿಜಯ ಬರ್ತದೆ. ಮೊದಲಂದ್ರು ಬಾಬಾ ವಿಜಯ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಪ್ಲಾನ್ ಮಾಡ್ತಿರಲ್ಲ, ಹಿಮ್ಮತ್ತಿನಿಂದ ಮಾಡಿ, ಅದಕ್ಕೆ ದೃಢತೆಯ ಚಾಬಿ ಹಾಕಿ, ಖಂಡಿತ ಏನ್ ಸಿಗ್ತದೆ? ವಿಜಯ ಸಿಗ್ತದೆ. ಈಗ ಬಾಬಾ ಅಂತಾರೆ ನಿಶ್ಚಯದಲ್ಲಿರಿ. ನಾನೇ ಹಂಗಾಗಿದ್ದೆ, ನಾನೇ ಆಗ್ತಿದ್ದೀನಿ, ನಾನಾಗದೆ ಇನ್ಯಾರಾಗೋರು. ನಿಶ್ಚಯದಲ್ಲಿರಿ, ವಿಜಯ ಸಿಗ್ತದೆ. ಒಂದು ದೃಢತೆ ಇದ್ದಾಗ ನಿಶ್ಚಯ, ಇನ್ನೊಂದು ನಿಶ್ಚಯ ಅಲ್ಲ, ದೃಢತೆ ಇದ್ದಾಗ ವಿಜಯ, ಇನ್ನೊಂದು ನಿಶ್ಚಯ ಇದ್ದಾಗ ವಿಜಯ. ಯಹ ನಿಶ್ಚಯ ವಿಜಯ್ ಬನಾ ದೇಗಾ. ಪರದರ್ಶನ್ ನಹಿ ಕರ್ನಾ. ಗೊತ್ತಾಯ್ತಲ್ಲ ಇವತ್ತಿನಿಂದ ಹೆಂಗಿರ್ಬೇಕು? ಪರದರ್ಶನ್ ನಹಿ ಕರ್ನಾ, अपने को ही देखना. कई बच्चे रूहान करते हैं ना, कहते हैं बस इसको थोड़ा सा ठीक कर दो बाबा. ಬಾಬಾ ಅವರನ್ನ ಸ್ವಲ್ಪ ಸರಿ ಮಾಡು ಅಂತಾರಂತ. ಬಾಬಾ ಅವ್ರನ್ನ ಸ್ವಲ್ಪ ಸರಿ ಮಾಡು ಬಾಬಾ, ಫಿರ್ ಮೈ ಠೀಕ್ ಹೋ ಜಾವುಂಗಾ. ನಾನು ಸರಿ ಆಗ್ಬಿಡ್ತೀನಿ. ಅವ್ರು ಸ್ವಲ್ಪ ಸರಿ ಆಗ್ಬಿಟ್ರೆ ನಾನು ಸ್ವಲ್ಪ ಸರಿ ಆಗ್ತೀನಿ. ಪರದರ್ಶನ ಯಾಕೆ ಮಾಡ್ತೀರಿ? ಪರದರ್ಶನ ಮಾಡೋದನ್ನ ನಿಲ್ಲಿಸಿ ತಮ್ಮನ್ನು ತಾವು ನೋಡ್ಕೊಳ್ಳಿ. ಇಸೆ ತೋಡ ಬದ್ಲಿ ಕರ್ದೋ ಬಾಬಾ. ಬಾಬಾ ಅವರನ್ನ ಸ್ವಲ್ಪ ಚೇಂಜ್ ಮಾಡು. ಮೈ ಬಿ ಬದ್ಲಿ ಹೋ ಜಾವುಂಗಾ, ನಾನು ಬದಲಾಗ್ತೀನಿ. ಅವ್ರು ಸ್ವಲ್ಪ ಸರಿ ಆಗ್ಬಿಟ್ರೆ ನಾನು ಸರಿ ಆಗ್ಬಿಡ್ತೀನಿ. ಅವ್ರು ಸ್ವಲ್ಪ ಬದಲಾದ್ರೆ ನಾನು ಬದಲಾಗ್ತೀನಿ. ಅವ್ರು ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ನಾನು ಸರಿಯಾಗಿರ್ತೀನಿ. ಈ ರೀತಿ ನಾ ವಹ ಬದ್ಲೇಗ ನಾ ಆಪ ಬದ್ಲೆಂಗೆ. ಅವರು ಬದಲಾಗೋರಲ್ಲ, ನಾವು ಬದಲಾಗೋದಿಲ್ಲ. ಸ್ವಯಂ ಕೋ ಬದ್ಲೆಂಗೆ ತೋ ವಹ ಭಿ ಬದಲ್ ಜಾಯೇಗಾ. ನಾನ್ ಚೇಂಜ್ ಆದ್ರೆ ಅವ್ರು ಚೇಂಜ್ ಆಗ್ತಾರೆ. ಅವ್ರು ಚೇಂಜ್ ಆಗ್ಲಿ ನಾನ್ ಚೇಂಜ್ ಆಗ್ತೀನಿ ಅಂದ್ರೆ ಅವರು ಚೇಂಜ್ ಆಗೋದಿಲ್ಲ, ನಾವು ಚೇಂಜ್ ಆಗೋದಿಲ್ಲ. ನಾನ್ ಚೇಂಜ್ ಆದ್ರೆ ಅವರು ಚೇಂಜ್ ಆಗ್ತಾರೆ. ಕೋಯಿ ಬಿ ಆಧಾರ್ ನಹಿ ರಖೋ.
ಅವರು ಚೇಂಜ್ ಆಗ್ಲಿ, ಇವ್ರು ಹೊಂದ್ಕೊಂಡು ಹೋಗ್ಲಿ, ಯಾವ ಆಧಾರನೂ ಇಟ್ಕೋಬೇಡಿ. ಯಾರೇ ಬೇಕಾರೆ ಇರ್ಲಿ, ನಾನು ಮಾತ್ರ ಚೇಂಜ್ ಆಗ್ತೀನಿ, ನಾನು ಕರೆಕ್ಟ್ ಇರ್ತೀನಿ. ಯಾವುದನ್ನು ಡಿಪೆಂಡ್ ಆಗಿ ಚೇಂಜ್ ಆಗುದಲ್ಲ, ಆಧಾರಿತವಾಗಿ ಚೇಂಜ್ ಆಗುದಲ್ಲ. कोई भी आधार नहीं रखो. यह हो तो यह हो, ಹಿಂಗಾದ್ರೆ ಹಿಂಗೆ, ಅವ್ರು ಸರಿ ಆದ್ರೆ ನಾನು ಸರಿ, ಅವ್ರು ಹಿಂಗಿರ್ಬೇಕು ಅದಕ್ಕೆ ನಾನು ಹಿಂಗಿರ್ತೀನಿ, ಅದು ಬೇಡ. ಈಗ ಅಂಡರ್ಲೈನ್ ಹಾಕೊಳ್ಳಿ, ಮುಜೆ ಕರ್ನಾ ಹೀ ಹೈ, ನಾನು ಈ ರೀತಿ ಮಾಡ್ಲೇಬೇಕು, ನಾನು ಈ ರೀತಿ ಚೇಂಜ್ ಆಗ್ಲೇಬೇಕು, ನಾನೇ ಹೊಂದ್ಕೊಂಡು ಹೋಗ್ಬೇಕು, ನಾನೇ ಬದಲಾಗ್ಬೇಕು, ನನ್ನನ್ನು ನಾನೇ ಸರಿ ಮಾಡ್ಕೋಬೇಕು. ಮುಜೆ ಕರ್ನಾ ಹೀ ಹೈ. ಅರ್ಥ ಆಯ್ತಲ್ವಾ? ಬಾಬಾ ಹೆಂಗೆ ಹೇಳ್ತಾ 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 ಸೆಲ್ಫಿಗೆ ಹೆಂಗೆ ಕರ್ಕೊಂಡ್ ಬರ್ತಾರೆ ನೋಡಿ. ಯಾವಾಗ್ಲೂ ಪರಿವರ್ತನೆ ಎಲ್ಲಿಂದ ಪ್ರಾರಂಭ ಆಗ್ಬೇಕು? ಸೆಲ್ಫಿಂದ ಪ್ರಾರಂಭ ಆಗ್ಬೇಕು. अच्छा, जो पहली बार आई है हाथ उठाओ, ಮೊದಲನೇ ಸರಿ ಬಂದವ್ರಿಗೆ ಐತಿ. तो जो पहली बार आए हैं उन्हों के लिए विशेष बाप दादा कहते हैं कि ऐसे समय पर आए हो जब समय बहुत कम बचा है. ಮೊದಲನೇ ಸರಿ ಈಗ ಬಾಬರ ಮಿಲನಕ್ಕೆ ಬಂದಾರಲ್ಲ, ಅವರಿಗೆ ಬಾಬಾ ಹೇಳ್ತಿದ್ದಾರೆ, ಎಂತ ಟೈಮಿಗೆ ಬಂದಿದ್ದೀರಿ, ಇನ್ನು ಉಳಿದಿರುವಂತ ಸಮಯ ಬಹಳ ಕಡಿಮೆ ಇದೆ. ಪುರುಷಾರ್ಥ ಇತ್ನಾ ತೀವ್ರ ಕರು, ನಿಮಗೆ ಉಳಿದಿರುವಂತ ಸಮಯ ಬಹಳ ಕಡಿಮೆ ಇದೆ, ಪುರುಷಾರ್ಥ ಇಷ್ಟು ತೀವ್ರ ಮಾಡಿ. ಜೋ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ನಂಬರ್ ಆಚಾ. ಈಗ ಫಸ್ಟ್ ಬಾರಿ ಮೊದಲ ಬಂದವರಿಗೆ ಬಾಬಾ ಹೇಳ್ತಿದ್ದಾರೆ, ನೀವು ಕೊನೆಯದಾಗಿ ಬಂದಿದ್ದೀರಿ, ಈಗ ಫಾಸ್ಟ್ ಹೋಗಿ ಫಸ್ಟ್ ಬರ್ಬೇಕು, ಸಮಯ ಕಡಿಮೆ ಇದೆ ನಿಮಗೆ, ಅದಕ್ಕೆ ಪುರುಷಾರ್ಥವನ್ನ ತೀವ್ರಗೊಳಿಸಿರಿ. ಅಭಿ ಚೇರ್ಸ್ ಗೇಮ್ ಚಲ್ ರಹಿ ಹೈ. ಬಾಬಾ ಅಂತಾರೆ, ಯಾವ್ದು ಮ್ಯೂಸಿಕಲ್ ಚೇರ್ ಮಾಡ್ತೀವಲ್ಲ ನಾವು, ಚೇರ್ಸ್ ಗೇಮ್, ಚೇರ್ಸ್ ಗೇಮ್, ಚೇರ್ಸ್ ಕುರ್ಚಿ ದಾಟ ಆಡ್ತೀವಲ್ಲ, ಸುತ್ತ ಬರ್ತೀವಲ್ಲ. ಅಭಿ ಕಿಸ್ಕಿ ಜೀತ್ ಹೈ ವಹ ಔಟ್ ನಹಿ ಹುವಾ ಹೈ. लेट तो आए हो लेकिन फास्ट चलने से पहुंच जाएंगे. ಲೇಟ್ ಅಂತೂ ಬಂದಿದ್ದೀರಿ, ಆದರೆ ತೀವ್ರ ಗತಿಯಿಂದ ನಡೆದರೆ ತಲುಪಿ ಬಿಡ್ತೀರಿ. ಚೇರ್ಸ್ ಗೇಮ್ ಇನ್ನು ಪಟ್ ಅಂತ ಕೆಲವೊಮ್ಮೆ ಕುರ್ಚಿ ಚೇರ್ ಖಾಲಿದ ಸಿಗ್ಬೋದು. ತೀವ್ರ ಪುರುಷಾರ್ಥ ಮಾಡ್ರಿ. ಆಟ ಆಡುವಾಗ ಕೊನೆಗೆ ಉಳಿದವರು ಲಾಸ್ಟ್ ಬರ್ತಾರಲ್ಲ ಕೆಲವು ಮ್ಯೂಸಿಕಲ್ ಚೇರ್ ಅಲ್ಲಿ, ಅವಾಗ ನಿಮ್ಗೆ ಚೇರ್ ಸಿಗ್ಬಹುದು. ಫಾಸ್ಟ್ ಚಲನೆ ಸೆ ಪहुंच जाएंगे. ಅದಕ್ಕೋಸ್ಕರ ಲೇಟ್ ಆಯೇ ಹೋ, ಸಿರ್ಫ್ ಅಪ್ಪನೆ ಆಪಕ್ಕೋ ಅಮೃತ ವೇಳೆ ಅಮರ ಭವ ಕಾ ವರದಾನ ಯಾದ್ ದಿಲಾನ. ಅದರಿಂದ ಅಮೃತ ವೇಳೆ ಅಮರ ಭವ ಅಂತ ವರದಾನವನ್ನ ಯಾದ್ ದಿಲಾನ. अच्छा, सभी कोई दूर से कोई नजदीक से आए हैं, कोई दूर से आए हैं, कोई नजदीक से आए हैं. बाप दादा कहते भले पधारे अपने घर में. ಎಲ್ಲ ದೂರದಿಂದ ಬಂದಿರಿ, ಕೆಲವು ಸಮೀಪದಿಂದ ಬಂದಿರಿ, ದೂರದಿಂದ ಬಂದಿರಿ. ಹಾ, ಒಳ್ಳೇದು. ಅಪ್ಪನೇ ಗರ್ಮೆ, ಎಲ್ಲಿ ಬಂದಿದ್ದೀರಿ? ನಿಮ್ ಮನೆಗೆ ಬಂದಿದ್ದೀರಿ, ಒಳ್ಳೇದು, ವೆಲ್ಕಮ್. ಸಂಘಟನ अच्छा लगता है ना? टीवी में देखते हो ना, सभा फुल होने से कितना अच्छा लगता. अच्छा, तो एवरीडे का पाठ पढ़ेंगे ना? सदा सिद्ध ಅನ್ನುವಂತ ಪಾಠ कलतरलवा. अच्छा, मधुबन निवासियों से, मधुबन वाले हाथ उठाओ. बहुत है, मधुबन वाले होस्ट है, और तो गेस्ट होकर आते चले जाते ही. ಹೋಸ್ಟ್ ಅಂದ್ರೆ ಯಾರು? ಗೆಸ್ಟ್ ಅಂದ್ರೆ ಯಾರು? ಹೋಸ್ಟ್ ಅಂದ್ರೆ ಮನೆಯ ಮಕ್ಕಳು, ಗೆಸ್ಟ್ ಅಂದ್ರೆ ಬಂದು ಹೋಗೋರು. ಮಧುಬನ್ ವಾಲೆ ಯಾರು? ಮನೆಯ ಮಕ್ಕಳು, ಹೋಸ್ಟ್. मधुबन वाले होस्ट है, नियरेस्ट है, डियरेस्ट भी है. मधुबन वालों को देखकर सब खुश होते हैं. ಬಾಬನಿಗೆ ಎಷ್ಟು ಸಮೀಪ, ಎಷ್ಟು ಪ್ರಿಯರು, ಮನೆಯ ಮಕ್ಕಳು ಎಲ್ಲರೂ ನೋಡಿ ನೋಡಿ ಖುಷಿ ಪಡ್ತಾರೆ. ಕಿಸಿ ಬಿ ಸ್ಥಾನ ಪರ್ ಮಧುಬನ್ ವಾಲೆ ಜಾತೆ ಹಿ ತೋ ಕಿಸ್ ನಜರ್ ಸೆ ದೇಖ್ತೆ. ಮಧುಬನ್ ನಿವಾಸಿಗಳು ಬಂದ ಕೂಡಲೇ ಯಾವ ನಜರ್ನಿಂದ ನೋಡ್ತೀವಿ? ವಾ, ಮಧುಬನ್ ಸೆ ಆಯೆ ಹಿ. ಲೇಕಿನ್ ಮಧುಬನ್ ನಾಮ್ ಸುನ್ನೆ ಸೆ मधुबन का बाबा याद आ जाता है. मधुबन ಅಂತ ಕೇಳಿದ್ರೆ ಸಾಕು मधुबन वाले बाबा ನೆನಪಾಗ್ತದೆ. इसलिए मधुबन वालों का महत्व है महत्व. खुश होते हो ना? ऐसा प्रेम पूर्वक पालना का स्थान कोटों में कोई ही मिला है. ಇಷ್ಟು ಪ್ರೇಮ ಪೂರ್ವಕವಾದ, ಪ್ರೀತಿ ಪೂರ್ಣ
ಪ್ರೀತಿ ತುಂಬಿದ ಪ್ರೇಮ ತುಂಬಿದ ಪಾಲನೆ ಮಧುವನ್ದವರಿಗೇನೆ ಸಿಗ್ತಾ ಇದೆ ಅಲ್ವಾ. ಸಬ್ ಚಾತೆ ಹಿ ಮಧುವನ್ ಮೇ ಹಿ ರಹ ಜಾಯ್, ಎಲ್ಲರೂ ಬಯಸ್ತಾರೆ. ರಹ ಸಕ್ತೆ ಹಿ ಕ್ಯಾ, ಏನೋ ಮಧುವನ್ನಲ್ಲೇ ಇದ್ದು ಬಿಡ್ಬೇಕಪ್ಪ, ಮಧುಬಂದಲ್ಲೇ ಇರ್ಬೇಕು, ಎಲ್ಲರೂ ಇಷ್ಟಪಡ್ತಾರೆ. ಇರ್ಲಿಕ್ಕೆ ಸಾಧ್ಯನಾ? ರಹ ಸಕ್ತೆ ಹಿ ಕ್ಯಾ? ಆಪ್ ರಹೇ ಹೋ, ಎಲ್ಲರೂ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ, ನೀವಿದ್ದೀರಲ್ವ ಮತ್ತೆ. तो अच्छा, मधुबन वाले भूलते नहीं है, समझते हैं हमारे को पूछा नहीं, लेकिन बाप दादा सदा दिल में पूछते ही। पहले मधुबन वाले नहीं हो तो आएंगे कहाँ? ನೀವು ಮಧುಬಂದವ್ರು ಇಲ್ಲ ಅಂದ್ರೆ ನಾನು ಎಲ್ಲಿ ಬರ್ಬೇಕು ಮತ್ತೆ? ಸೇವಾ ಕೆ ನಿಮಿತ್ತ ನೀವಲ್ವಾ ಸೇವಾದಾರಿ. ಕಿತ್ನೆ ಬಿ ಮಿಲೆ ಫಿರ್ ಬಿ ಫೌಂಡೇಶನ್ ತು ಮಧುಬನ್ ವಾಲೆ ಹೇನ. ಸೇವಾದಾರಿಗಳು ಬೇಕಾದ್ರೆ ಚೆನ್ನಾಗಿ ಸಿಗ್ಬೋದು, ಆದ್ರೆ ಫೌಂಡೇಶನ್ ಯಾರು? मधुबंदवरल्वा। तो जो ऊपर ज्ञान सरोवर में पांडव भवन में ही उन सबको भी बाप दादा दिल की दुआएं और याद प्यार दे रहे हैं। ಪಾಂಡವ ಭವನದಲ್ಲಿ ಎಷ್ಟು ಜನ ಮಧುಬನ್ ನಿವಾಸಿಗಳು, ಜ್ಞಾನ ಸರೋವರದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರಿಗೂ ಬಾಬಾ ಆಶೀರ್ವಾದ, ಪ್ರೀತಿ, ನೆನಪು ಕೊಡ್ತಾ ಇದ್ದಾರೆ. ಯಹಾ ಜೋ ಟೋಲಿ ದೇತೆ ಹಿ वो ऊपर मधुबन में मिलती है. ಇಲ್ಲೇನ್ ಟೋಲಿ ಕೊಡ್ತಿದ್ದೀನಲ್ಲ ನಾನೀಗ, ಅದು ಮೇಲೆ ಮಧುಬನ್ನಲ್ಲಿ ಸಿಗ್ತದಾ? तो मधुबन वालों को टोली भी मिलती, बोली भी मिलती, दोनों मिलती है. ಮಧುಬನ್ ನಿವಾಸಿಗಳಂದ್ರೆ ಅವ್ರು ಎಲ್ಲಿದ್ರು ಟೋಲಿನೂ ಸಿಗ್ತದೆ, ಬೋಲಿನೂ ಸಿಗ್ತದೆ, ಎರಡೂ ಸಿಗ್ತದೆ. ಅಚ್ಚಾ, ಅಷ್ಟೊತ್ತಿಗೆ ಗ್ಲೋಬಲ್ ಹಾಸ್ಪಿಟಲ್ ವಾಲನ್ಸೆ, ಅಲ್ಲಿ ಗ್ಲೋಬಲ್ ಹಾಸ್ಪಿಟಲ್ ಇದ್ದಾರಲ್ಲ, ಅಲ್ಲಿದ್ದೆಲ್ಲ ಸ್ಟಾಫ್ ಕುಂತಾರೆ. ಸಬಿ ಹಾಸ್ಪಿಟಲ್ ವಾಲೆ ಟೀಕ್ ಹೈ, ಇವನೊಬ್ಬ ದೊಡ್ಡ ಡಾಕ್ಟರ್, ಆ ಹಾಸ್ಪಿಟಲ್ನವರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಲ್ಲರಿಗೂ ಉಪಚಾರ ಮಾಡೋರು. ಬಾಬಾ ಯಾರನ್ನ ಕೇಳ್ತಿದ್ದಾರೆ ಈಗ? ಹಾಸ್ಪಿಟಲ್ ವಾಲೆ ಟೀಕ್ ಹೈ, ಹಾಸ್ಪಿಟಲ್ ಕಾ ಬಿ ವಿಶೇಷ ಪಾರ್ಟ್ ಹೈ ಹೇಳಿ. ಗ್ಲೋಬಲ್ ಹಾಸ್ಪಿಟಲ್ ಮಾಡಿದ ಮೇಲೆ ಒಂಥರ ವಿಶೇಷ ಪಾತ್ರ ಅದು. ಆತೆ ಹಿ ನೀಚೆ, ಅಚ್ಚಾ ಥೋಡೆ ಆತೆ ಹಿ, ಹಾಸ್ಪಿಟಲ್ ವಾಲೆ ಬಿ ಅಚ್ಚಿ ಸೇವಾ ಕರ್ ರಹೆ. ಹಾಸ್ಪಿಟಲ್ನವ್ರು ಸಹಿತ ಬಹಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ರಿ. ಎಲ್ಲರೂ ಬರ್ತೀರಿ, ಕೆಲವರಷ್ಟೇ ಬರ್ತೀರಿ. ಯಾಕೆಂದ್ರೆ ಇದು ಎಲ್ಲ ಮಾಡಿದ್ದು ಬಾಬಾ ಎಲ್ಲಿ? ಶಾಂತಿವನದಲ್ಲಿ. ಹಾಸ್ಪಿಟಲ್ ಎಲ್ಲ ಖಾಲಿ ಮಾಡಿ ಬರ್ಲಿಕ್ಕಾಗೋದಿಲ್ಲ, ಕೆಲವರಲ್ಲಿ ಇರ್ಲೇಬೇಕಾ, ಅದಕ್ಕೆ ಸ್ವಲ್ಪ ಜನ ಬರ್ತೀರಿ, ಒಳ್ಳೇದು. ಹಾಸ್ಪಿಟಲ್ ವಾಲೆ ಬಹಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀರಿ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಬರದೇ ಇದ್ದವ್ರನ್ನು ನೆನಪು ಮಾಡ್ಕೊಂಡಂಗೆ ಬಾಬಾ. ದೇಖೋ ಐ ವಿಲ್ ಮೇ ತೋ ಫಿರ್ ಬಿ ಹಾಸ್ಪಿಟಲ್ ಕಾಮೆ ಆತೇನ. ಎಮರ್ಜೆನ್ಸಿ ಟೈಮಿಗೆ ಸಹಾಯಕ್ಕೆ ಬರೋದು ಯಾವುದು? ಹಾಸ್ಪಿಟಲ್. ಅವ್ರ ಜಬ್ಸೆ ಹಾಸ್ಪಿಟಲ್ ಖುಲಿ ಹೈ ನೋಡಿ, ಯಾವಾಗ ಈ ಗ್ಲೋಬಲ್ ಹಾಸ್ಪಿಟಲ್ ಓಪನ್ ಆಯ್ತು, ತಬಸೆ ಸಬಕಿ ನಜರ್ ಮೇ ಯಹ ಆಯಾ ಹೈ. ಎಲ್ಲರ ದೃಷ್ಟಿಕೋನ ಏನಾಯ್ತು? ವಾಹ್, ಬ್ರಹ್ಮಾ ಕುಮಾರಿಯಾ सिर्फ ज्ञान नहीं देते लेकिन समय पर मदद भी करते हैं, सोशल सेवा भी करते हैं. ಅಂದ್ರೆ ಗ್ಲೋಬಲ್ ಹಾಸ್ಪಿಟಲ್ ಮಾಡದ ಮೇಲೆ ಜನರಿಗೆ ಒಂದು ಭಾವನೆ ಚೇಂಜ್ ಆಯ್ತು. ಇವರು ಬರೇ ಜ್ಞಾನ ಅಷ್ಟೇ ಕೊಡೋದಲ್ಲ, ಸಮಯ ಬಂದಾಗ ಇವರು ಸಹಾಯ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ ಅನ್ನುವಂತ ಭಾವನೆ ಬ್ರಹ್ಮಕುಮಾರಿಯರ ಮೇಲೆ ಜನರ ಭಾವನೆ ಬದಲಾದದ್ದು ಯಾವುದರಿಂದ? ग्लोबल हॉस्पिटल बनने. तो हॉस्पिटल के बाद अबू में यह वायुमंडल बदली हो गया. ಅಬು ಪರ್ವತದಲ್ಲಿ ಈ ವಾಯುಮಂಡಲ ಏನಾಯ್ತು? ಚೇಂಜ್ ಆಯ್ತು. ಇವರು ಬರೇ ಬೋಧನೆ ಮಾಡೋರಲ್ಲ, ಸಮಾಜಕ್ಕೆ ಏನ್ ಮಾಡ್ತಿದ್ದಾರೆ? ಸಹಾಯ ಮಾಡ್ತಿದ್ದಾರೆ, ಸಮಾಜ ಸೇವೆ ಮಾಡ್ತಿದ್ದಾರೆ. ಪಹಲೆ ಜಿಸ್ ನಜರ್ ಸೆ ದೇಖ್ತೆ ಥೆ, ಅಭಿ ಉಸ್ ನಜರ್ ಸೆ ನಹೀ ದೇಖ್ತೆ. ಮೊದಲು ಅಬು ನಿವಾಸಿಗಳೆಲ್ಲ ಹೇಗೆ ನೋಡ್ತಿದ್ರು ಬ್ರಹ್ಮಕುಮಾರಿಯರನ್ನ, ಈಗ ಆ ದೃಷ್ಟಿಯಿಂದ ನೋಡಂಗಿಲ್ಲ. ಅಭಿ ಸಹಯೋಗಕ್ಕೆ ನಜರ್ಸೆ ದೇಖ್ತೆ, ಸಹಯೋಗದ ನಜರ್ನಿಂದ ನೋಡ್ತಾ ಇದ್ದಾರೆ. ಇವ್ರು ನಮ್ಗೀಗ ಸಹಾಯ ಮಾಡ್ತಿದ್ದಾರೆ. ಮತ್ತೆ ಎಷ್ಟು ಜನರಿಗೆ ಫ್ರೀ ಅಲ್ಲಿ ವ್ಯವಸ್ಥೆಗಳು, ಅಷ್ಟೊತ್ತಿಗೆ ಇವರು ಸಹಾಯ ಮಾಡ್ತಾರೆ, ನಮ್ಗೆ ಸಮಯಕ್ಕೆ ಸರಿಯಾಗಿ ಮದದ್ ಮಾಡ್ತಾರೆ, ಇವ್ರು ಸಮಾಜ ಸೇವೆ ಮಾಡ್ತಾರೆ ಅನ್ನುವಂತ ದೃಷ್ಟಿಯಿಂದ ಜನ ನೋಡ್ತಾ ಇದ್ದಾರೆ. ಜ್ಞಾನ ಮಾನೆ ಯಾ ನಹಿ ಮಾನೆ, ಅವರು ಜ್ಞಾನವನ್ನ ಕೇಳಿ ಒಪ್ಲಿ ಬಿಡ್ಲಿ, ಸಹಯೋಗಿ ನಜರ್ಸೆ ದೇಖ್ತೆ ಹೇನ, ಇವರು ಸಹಯೋಗ ಕೊಡ್ತಾರೆ ಅನ್ನುವಂತ ದೃಷ್ಟಿಯಿಂದ ನೋಡ್ತಿದಾರಲ್ವಾ. ತೋ ಹಾಸ್ಪಿಟಲ್ ವಾಲೋನೆ ಸೇವಾ ಕಿನ. ಅಚ್ಚಾ, ನೀವು ಬಹಳ ಚೆನ್ನಾಗಿ ಸೇವೆ ಮಾಡಿದಿರಿ, ಬಹಳ ಒಳ್ಳೇದು. ಅಚ್ಚಾ, ಆಜ್ ಕಿ ಬಾತ್ ಯಾದ್ ರಹಿ. ಇವತ್ತಿನ ಯಾವ್ದು ಮಾತು ನೆನ್ಪಿಟ್ಕೊಂಡ್ರಿ? ಸಂಪನ್ನ
बनना ही है. कुछ भी हो जाए संपन्न बनना ही है. यह धुन लग जाए संपन्न बनना है, ಸಮಾನ बनना है. ಬಾಬಾ ಅಂತಾರೆ ಇದೇ ಗುಂಗಿರ್ಬೇಕು. ನಾನು ಸಂಪನ್ನ ಆಗ್ಬೇಕು, ನಾನು ಸಮಾನ ಆಗ್ಬೇಕು. ಆಗ್ಲೇಬೇಕು. ಸಂಪನ್ನ ಮತ್ತು ಸಮಾನ. कुछ भी हो जाए बनना ही है. अच्छा, चारों ओर के कोटों में कोई में भी कोई भाग्यवान भगवान के बच्चे श्रेष्ठ आत्माएं सदा तीव्र पुरुषार्थ द्वारा जो सोचा है वो किया. श्रेष्ठ सोचना, श्रेष्ठ करना, लक्ष्य और लक्षण को समान बनाना, ऐसे विशेष आत्माओं को सदा बहुत काल के पुरुषार्थ द्वारा राज्य भाग्य और पूज्य बनने वाले श्रेष्ठ आत्माओं को सदा बाप के स्नेह का रिटर्न, अपने को टर्न करने वाले नंबर 1 विन करने वाले भाग्यवान बच्चों को बाप दादा का याद, प्यार और नमस्ते. 4 ಕಡೆಯ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾಗಿರುವ ಭಾಗ್ಯವಂತ ಮಕ್ಕಳು, ಭಗವಂತನ ಮಕ್ಕಳಾಗಿ ಶ್ರೇಷ್ಠ ಆತ್ಮಗಳು ತೀವ್ರ ಪುರುಷಾರ್ಥದಿಂದ ಏನ್ ಯೋಚನೆ ಮಾಡ್ತೀವೋ ಅದನ್ನ ಮಾಡ್ತೀವಿ. ಜೋ ಸೋಚಾ ಓಕಿಯ. ಎಂತ ತೀವ್ರ ಪುರುಷಾರ್ಥ ನೋಡಿ. ತೀವ್ರ ಪುರುಷಾರ್ಥದಲ್ಲಿ ಏನ್ ಸಂಕಲ್ಪ ಮಾಡ್ತೀನೋ ಅದನ್ನ ಮಾಡ್ಬಿಡ್ತೀನಿ. ಏನು ಯೋಚನೆ? ಶ್ರೇಷ್ಠ ಯೋಚನೆ, ಶ್ರೇಷ್ಠ ಕರ್ಮ, ಶ್ರೇಷ್ಠ ಲಕ್ಷ್ಯ, ಶ್ರೇಷ್ಠ ಲಕ್ಷಣ ಸಮಾನ ಆಗುವ ವಿಶೇಷ ಆತ್ಮಗಳು ಬಹಳ ಸಮಯದ ಪುರುಷಾರ್ಥದ ಮೂಲಕ ರಾಜ್ಯ ಭಾಗ್ಯ ಮತ್ತು ಪೂಜ್ಯ ಆಗುವ ಶ್ರೇಷ್ಠ ಆತ್ಮಗಳಿಗೆ ಸದಾ ಬಾಬರವರ ಸ್ನೇಹಕ್ಕೆ ರಿಟರ್ನ್ ಅನ್ನ ಕೊಡುವ, ಟರ್ನ್ ಆಗಿ ತೋರಿಸುವ, ಪರಿವರ್ತನೆಯಾಗಿ ತೋರಿಸುವ ನಂಬರ್ 1 ವಿನ್ ಆಗುವಂತ ಭಾಗ್ಯವಾನ್ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ ವರದಾನ, विश्व कल्याणकारी की ऊंची स्टेज पर स्थित रह विनाश लीला को देखने वाले साक्षी दृष्टा भवा. ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠ ಸ್ಟೇಜಿನಲ್ಲಿ ಸ್ಥಿತಾಗಿ, ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಸ್ಥಿತಾಗ್ರಿ. ವಿನಾಶದ ಲೀಲೆಯನ್ನ ನೋಡಿ ಸಾಕ್ಷಿ ದೃಷ್ಟ ಭವ. ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠ ಸ್ಟೇಜಿನಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಯನ್ನ ನೋಡುವ ಸಾಕ್ಷಿ ದೃಷ್ಟ ಆಗಿರಿ. अंतिम विनाश लीला को देखने के लिए, अंतिम विनाशದ ಆಟವನ್ನ ನೋಡಬೇಕಾದ್ರೆ ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠ ಸ್ಟೇಜ್ ಬೇಕು. ಈ ಸ್ಟೇಜಿನಲ್ಲಿ ಸ್ಥಿತ ಆದಾಗ ದೇಹಕ್ಕೆ ಸರ್ವ ಆಕರ್ಷಣ, सर्व संबंध, पदार्थ, संस्कार, प्रकृति के हलचल की आकर्षण समाप्त हो जाती है. ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಅಲ್ಲಿ ನಾವು ಸ್ಥಿತ ಆದಾಗ ದೇಹದ ಆಕರ್ಷಣೆ ಸಮಾಪ್ತಿ ಆಗ್ತದೆ, ಸಂಬಂಧದ ಆಕರ್ಷಣೆ ಸಮಾಪ್ತಿ ಆಗ್ತದೆ, ಪದಾರ್ಥಗಳ ಆಕರ್ಷಣೆ ಸಮಾಪ್ತಿ ಆಗ್ತದೆ, ಸಂಸ್ಕಾರ, ಪ್ರಕೃತಿಯ ಹಲ್ಚಲ್ ಎಲ್ಲ ಆಕರ್ಷಣೆ ಸಮಾಪ್ತಿ ಆಗ್ತದೆ. ಯಾವ ಸ್ಟೇಜಲ್ಲಿ? ವಿಶ್ವ ಕಲ್ಯಾಣಕಾರಿ ಸ್ಟೇಜ್. ಜಬ್ ಐಸಿ ಸ್ಟೇಜ್ ಹೋ ಆಗ ಸಾಕ್ಷಿ ದೃಷ್ಟ ಆಗಿ ಶ್ರೇಷ್ಠ ಸ್ಟೇಜಿನಲ್ಲಿ ಸ್ಥಿತಾಗಿ ಶಾಂತಿ ಮತ್ತು ಶಕ್ತಿಯ ಕಿರಣವನ್ನ ಸರ್ವ ಆತ್ಮಗಳ ಪ್ರತಿ ಕೊಡಲು ಸಾಧ್ಯ. ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಅಲ್ಲಿ ಸಾಕ್ಷಿ ದೃಷ್ಟಾಗಿ ನಾವಿದ್ದಾಗ ಎಲ್ಲರಿಗೂ ಶಾಂತಿ ಮತ್ತೆ ಶಕ್ತಿಯ ಕಿರಣವನ್ನ ಕೊಡ್ಲಿಕ್ಕೆ ಸಾಧ್ಯ. ಯಾವಾಗ? ವಿನಾಶದ ಲೀಲೆ ನಡೀತಾ ಇರುವಾಗ. ನನ್ನತ್ರ ಯಾವ ಆಕರ್ಷಣೆನೂ ಇರಬಾರ್ದು. ದೇಹದ ಆಕರ್ಷಣೆ, ಸಂಬಂಧದ ಆಕರ್ಷಣೆ, ಪದಾರ್ಥ, ಸಂಸ್ಕಾರ, ಪ್ರಕೃತಿ ಯಾವುದರ ಕಡೆಗೂ ನನ್ನನ್ನ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದು? ನಾನು ವಿಶ್ವ ಕಲ್ಯಾಣಕಾರಿ ಸ್ಟೇಜ್, ಸಾಕ್ಷಿ ದೃಷ್ಟ. ಜಗತ್ತಲ್ಲಿ ನೋಡಿದರೆ ವಿನಾಶದ ಲೀಲೆ, ಅಷ್ಟೊತ್ತಿಗೆ ಶಾಂತಿ ಮತ್ತು ಶಕ್ತಿಯ ಕಿರಣ ಸರ್ವ ಆತ್ಮಕ್ಕೆ ಪ್ರತಿ ದೇಶಕ್ಕೆ. ಆಯ್ತಲ್ಲ? ಯಾವ ಸ್ಟೇಜ್? ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಅಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಯನ್ನ ನೋಡುವ ಸಾಕ್ಷಿ ದೃಷ್ಟ ಭವ. ಸ್ಲೋಗನ್.
ಬಾಬಾ ಎಲ್ಲ ರೂಪದಲ್ಲಿ ನಮ್ಮನ್ನ ತಯಾರು ಮಾಡ್ತಾರೆ. ವಿನಾಶ ಅಂದಕೊಳ್ಳೆ ಹೆದರೋ ಅವಶ್ಯಕತೆ ಇಲ್ಲ. ಆ ಟೈಮಿಗೆ ಹೆಂಗಿರ್ಬೇಕು? ಸ್ಲೋಗನ್, ಬಲ್ವಾನ್ ಬನೋ ತೋ ಮಾಯಾ ಕಾ ಫೋರ್ಸ್ ಸಮಾಪ್ತ ಹೋ ಜಾಯೇಗಾ. ಬಲವಾನ್ ಆಗಿರಿ, ಆಗ ಮಾಯೆಯ ಫೋರ್ಸ್ ಸಮಾಪ್ತಿಯಾಗುತ್ತದೆ. ಬಲವಾನ್ ಆಗಿರಿ, ಆಗ ಮಾಯೆಯ ಫೋರ್ಸ್ ಸಮಾಪ್ತಿಯಾಗುತ್ತದೆ. ಅವ್ಯಕ್ತ ಇಶಾರ, ಕಂಬೈಂಡ್ ರೂಪ की स्मृति से सदा ವಿಜಯಿ ಬನೋ. ಕಂಬೈಂಡ್ ರೂಪದಲ್ಲಿರ್ಬೇಕು, ವಿಜಯಿ ಆಗ್ತೀವಿ. ಯಾರನ್ನ ಜೊತೆ ಮಾಡ್ಕೋಬೇಕು? ಸದಾ ಬಾಬಾ. ಇವನ್ನೇ ಒಂದೇ ಕಡೆ ಪಾಯಿಂಟ್ ಬರಿತಾ ಹೋಗ್ಬೋದು ನಾವು. ಕರನ್ ಹಾರ್ ಕರಾವನ್ ಹಾರ್, ಕಂಬೈಂಡ್. ಎಷ್ಟ್ ಚಂದ. ನಾನು ಈಶ್ವರನ ಸೇವಾದಾರಿ, ಈಶ್ವರ ಮತ್ತು ಸೇವಾದಾರಿ ಕಂಬೈಂಡ್ ಅಲ್ವಾ? ನಾನು ಶಿವಶಕ್ತಿ, ಶಿವ ಮತ್ತೆ ಶಕ್ತಿ ಅಂದ್ರೆ ಕಂಬೈಂಡ್ ಜೊತೆ ಜೊತೆ ಜೊತೆಗೆ ಇರ್ಬೇಕು. ಈಗ ನೋಡಿ, ವರದಾತ ಬಾಪ್ और हम वरदानी आत्मा ही. ವರದಾತ ವರದಾನಿ, ವರದಾತ ಬಾಪ್, ನಾನು ವರದಾನಿ ಆತ್ಮ. ಇದನ್ನು ಕಂಬೈಂಡ್. ಈ ರೀತಿ ಯಾವ್ದು ಕಂಬೈಂಡ್ ಅನ್ನೋದು ಒಂದು ಲಿಸ್ಟ್ ಮಾಡ್ತಾ ಹೋದ್ರೆ ಈ ಅವ್ಯಕ್ತ ಇಶಾರೆ ಏನಿದೆ ಸದಾ ನಮ್ಮನ್ನ ವಿಜಯನ್ನಾಗಿ ಮಾಡ್ತದೆ. ಇವತ್ತು ಯಾವುದು? ವರದಾತ ಬಾಪ್, ವರದಾನಿ ನಾನು ಆತ್ಮ, ಇಬ್ರು ಕಂಬೈಂಡ್. ಈ ಸ್ಮೃತಿ ಸದಾ ಇರ್ಬೇಕು. ಪವಿತ್ರತಾಕ್ಕೆ ಛತ್ರ ಛಾಯೆ ಸ್ವತಃ ರಹಿ. ಅವಾಗ ಪವಿತ್ರತೆ ಛತ್ರ ಛಾಯೆ ಇರ್ತದೆ. ಜहाँ सर्वशक्तिवान बाप है वहाँ अपवित्रता स्वप्न में भी नहीं आ सकती. सदा बाप और आप युगल रूप में रहो. बाप और आप युगल रूप, ದಂಪತಿಗಳಂಗೆ ಇರ್ಬೇಕು ನಾವು, ನಾನು ಮತ್ತೆ ಬಾಬಾ. सिंगल नहीं, सिंगल हो जाते पवित्रता का सुहाग चला जाता. ನಾನು ಸಿಂಗಲ್ ಇದ್ರೆ ಪವಿತ್ರತೆಯ ಸುಮಂಗಲಿತನನೇ ಹೋಗ್ಬಿಡ್ತದೆ. ನಾನು ಬಾಬಾ ದಂಪತಿಗಳಂಗಿರ್ಬೇಕು, ಸುಮಂಗಲೆ ನಾನು ಮತ್ತೆ ಬಾಬಾ. ಓಕೆ, ಇವತ್ತಿನ ಸ್ವಮಾನ ನಾನಾತ್ಮ ಸರ್ವರ ಸ್ನೇಹಿ, ನಾನಾತ್ಮ ಸರ್ವರ ಸ್ನೇಹಿ. ಅಚ್ಚಾ, ಓಂ ಶಾಂತಿ. ಎಷ್ಟು ಬಾಬಾ ನಮ್ಮನ್ನ ತಯಾರು ಮಾಡ್ತಿದ್ದಾರೆ, ಎಷ್ಟು ನಮ್ಮನ್ನ ಎವರೆಡಿ ಮಾಡ್ತಿದ್ದಾರೆ, ಎಷ್ಟು ಸಾಹಸವನ್ನ ತುಂಬುತ್ತಿದ್ದಾರೆ, ದೃಢತೆಯನ್ನ, ನಿಶ್ಚಯವನ್ನ ತುಂಬಿ ತುಂಬಿ ನಮ್ಮನ್ನ ಎಷ್ಟು ಸಶಕ್ತ ತಯಾರು ಮಾಡ್ತಿದ್ದಾರೆ. ಪರದೆ ಸರಿಸಿದರೆ ಸಾಕು, ನಮ್ಮ ಎವರೆಡಿ ಪೋಸ್ ಫರಿಷ್ಠಾ ಸ್ವರೂಪ, ಹೊಳೆಯುವ ಸ್ವರೂಪ ಜನರಿಗೆ ಕಾಣ್ಬೇಕು. ಆ ರೀತಿ ಬಾಬಾ ನಮ್ಮನ್ನ ತಯಾರು ಮಾಡ್ತಿದ್ದಾರೆ. ಇಂಥ ತಯಾರು ಮಾಡುವಂತಹ ತಂದೆಗೆ ಆತ್ಮನಾದ ನಾನು ನಮಸ್ಕರಿಸುತ್ತಿದ್ದೇನೆ. ಓಂ ನಮಃ ಶಿವಾಯ. ಆತ್ಮನಾದ ನಾನು ನನ್ನನ್ನು ಶೃಂಗರಿಸುವಂತಹ ಸರ್ವ ಖಜಾನೆಗಳ ಮಾಲೀಕ ಶಿವ ತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಶುಕ್ರಿಯಾ ಬಾಬಾ, ಶುಕ್ರಿಯಾ. ಓಂ ಶಾಂತಿ.
ओम शांति, ओम शांति, ओम शांति।